ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ ಶ್ರೀದಾಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಹೆಣ್ಣು ಮೊದಲ ಬಾರಿಗೆ ಋತುಮತಿಯಾದಾಗ ಏನೆಲ್ಲ ಶಾಸ್ತ್ರಗಳನ್ನು ಪರಿಪಾಲನೆ ಮಾಡಬೇಕು ಅನ್ನೋದರ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಇನ್ನು ಗ್ರಾಮೀಣ ಭಾಗದಲ್ಲಿ ಮೊದಲ ಬಾರಿಗೆ ಒಂದು ಹೆಣ್ಣು ಋತುಮತಿಯಾದಾಗ ಮೂಗುತಿಯನ್ನು ಚುಚ್ಚುವಂತಹ ಒಂದು ಶಾಸ್ತ್ರ ಸಂಪ್ರದಾಯ ಇದೆ. ಅದೇ ರೀತಿಯಾಗಿ ಈ ಮೂಗುತಿಗೂ ಹಾಗೂ ಋತುಮತಿಗೂ ಇರುವಂತಹ ಸಂಬಂಧ ಏನು, ಒಂದು ವೇಳೆ ಇದನ್ನು ಪಾಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಎದುರಾಗುವಂತಹ ದೋಷಗಳೇನು ಅನ್ನೋದರ ಕುರಿತು ನಾವು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ. ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಟಾಪಿಕನ್ನು ತೆಗೆದುಕೊಂಡು ಬಂದಿದ್ದೀರಿ ಅಂತಲೇ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ ಈ ಋತುಮತಿಗೂ ಮೂಗುತಿಗೂ ಇರುವಂತಹ ಸಂಬಂಧ ಏನು ಅಂತ ಹೇಳಿ ತಿಳಿದುಕೊಳ್ಳಲೇಬೇಕು. ಹಾಗೆ ನಮ್ಮ ಒಂದು ಹಿಂದೂ ಸಂಸ್ಕೃತಿಯಲ್ಲಿ ನಾವು ನೋಡ್ತಾ ಹೋಗೋದಾದರೆ ಪ್ರತಿಯೊಂದಕ್ಕೂ ಕೂಡ ಒಂದು ಶಾಸ್ತ್ರ ಸಂಪ್ರದಾಯ ಆಚರಣೆ ಇದ್ದೇ ಇದೆ. ಉದಾಹರಣೆಗೆ ನೋಡ್ತಾ ಹೋಗೋದಾದರೆ ಹೆಣ್ಣು ಮಕ್ಕಳು ಕೈಗೆ ಬಳೆಯನ್ನು ತೊಡಿಸ್ಬೇಕು ಅನ್ನುವಂಥದ್ದು, ಹಾಗೆ ಹಣೆಗೆ ಕುಂಕುಮವನ್ನು ಇಡಬೇಕು ಅನ್ನೋದಾಗಿ. ಅದೇ ರೀತಿಯಲ್ಲಿ ಮೂಗುತಿಗೆ ಇರುವಂತಹ ಮಹತ್ವ ಏನು ಗುರೂಜಿ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈ ದಿನ ಎಲ್ಲರಿಗೂ ಒಂದು ಉತ್ಸಾಹ ಇದೆ ಕ್ರಿಕೆಟ್ ನೋಡೋದ್ರಲ್ಲಿ. ಹೌದು. ಆ ಕ್ರಿಕೆಟ್ ವಿಚಾರದಲ್ಲೂ ಕೂಡ ಪೂಜೆ ಪುನಸ್ಕಾರಗಳನ್ನ ಮಾಡಿ ಹರಕೆ ಹೊತ್ತು ನಮ್ಮ ಭಾರತ ದೇಶ ಗೆಲ್ಲಬೇಕು ಅಂತಕ್ಕಂತಹ ಒಂದು ವಿಚಾರನೂ ಕೂಡ ನಾವೆಲ್ಲ ಒಂದು ಹರ್ಷದಲ್ಲಿ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಆದರೆ ನಿಖರವಾಗಿ ನಾವು ಶಾಸ್ತ್ರ ಅಂತಕ್ಕಂತಹ ವಿಚಾರಕ್ಕೆ ಹೋದಾಗ ನಮಗೆ ನೇರವಾಗಿ ನಿಖರವಾಗಿ ನಮಗಿದು ಆಗಲೇಬೇಕು, ಆಗಿದೆಯಾ ಅನ್ನೋದಕ್ಕೆ ಪುರಾವೆಗಳು ತುಂಬ ದೂರ ಇದೆ. ಮಾಡ್ತಾ ಇದ್ದೀವಿ, ನಂಬಿದ್ದೀವಿ. ಆದರೆ ಎಷ್ಟು ಸಕ್ಸಸ್ ಆಗಿದೆ ಅಂತಕ್ಕಂಥದ್ದು ನಾವು ತಿಳ್ಕೊಂಡಾಗ ಮಾತ್ರ ನಮಗೆ ಜೀವನದ ಒಂದು ಮೌಲ್ಯಗಳು ಗೊತ್ತಾಗತ್ತೆ. ಇದಕ್ಕೆ ತದ್ವಿರುದ್ಧವಾಗಿ ಒಂದು ವಿಚಾರಕ್ಕೆ ಬಂದರೆ ಕೆಲವು ಸಂಪ್ರದಾಯ ಧರ್ಮಗಳಲ್ಲಿ ಇದೇನು ಮಾಡಲ್ಲ, ಏನೂ ನಂಬಲ್ಲ ಇದಾರಲ್ವಾ. ಸೊ ಹಾಗಿದ್ದ ಮೇಲೆ ಅವ್ರು ಮನುಷ್ಯರಲ್ವಾ, ನಮ್ಮ ದೇಶದಲ್ಲಿ ಇಲ್ವಾ ಅವರು, ಈ ಪ್ರಶ್ನೆ ಬರುತ್ತೆ. ಜೊತೆಗೆ ಹೊರದೇಶಕ್ಕೆ ಲೆಕ್ಕ ಹಾಕೋದು ಈ ಪ್ರಶ್ನೆ ಕೇಳ್ತಾರೆ. ಅವ್ರು ಇದೆಲ್ಲ ನಂಬಲ್ಲ, ಚೆನ್ನಾಗಿದಾರಲ್ಲ, ಶ್ರೀಮಂತಿಕೆ ಇದಾರಲ್ಲ, ನಾವು ಇದೆಲ್ಲ ಮಾಡ್ತಾ ಇದ್ದೀವಿ, ಏನಾಗಿದೆ, ಈ ಪ್ರಶ್ನೆ ಕೂಡ ಬರುತ್ತೆ. ಹಾಗಿದ್ದ ಮೇಲೆ ಈ ಮಧ್ಯದಲ್ಲಿರತಕ್ಕಂತಹ ಜನ ಇವ್ರು ಹೇಳಿ ಸರಿನಾ, ಇವ್ರು ಹೇಳಿ ಸರಿನಾ, ಇದು ಒಪ್ಕೋಬೇಕಾ, ಇದು ಒಪ್ಕೋಬೇಕಾ ಅಂತೂ ಇದರಲ್ಲೇ ನಾವು ಕಾಲ ಕಳೆದು ಒಂದಿನ ಹೊರಟೋಗ್ತಾ ಇದ್ದೀವಿ. ಅಂತೂ ಸತ್ಯ ಅಂತೂ ನಮ್ಗೆ ಸಿಕ್ಕಿಲ್ಲ. ಆದರೆ ಪ್ರತಿಯೊಂದು ವಿಚಾರದಲ್ಲೂ ತನ್ನದೇ ಆದ ಸಿದ್ಧಾಂತಗಳಿರುತ್ತೆ. ಆ ಸಿದ್ಧಾಂತಗಳನ್ನು ನಾವು ತಿಳ್ಕೊಳ್ತಕ್ಕಂಥದ್ದು ಜೊತೆಗೆ ಅದನ್ನು ಅನುಭವಿಸ್ತಕ್ಕಂಥದ್ದು, ಅದರ ಸತ್ಯಾಸತ್ಯತೆ ಗೊತ್ತಾಗಬೇಕು ನಮಗೆ. ಸೊ ಅವ್ರು ಹೇಳಿದ್ರು ನಾನು ಮಾಡ್ತಾ ಇದ್ದೀನಿ, ಇದು ಯಾವುದೇ ವಿಚಾರದಲ್ಲೂ ತಪ್ಪು. ನಮ್ಮಲ್ಲಿ ಇದು 80% ಇದೆ. ಹಿರಿಯರು ಹೇಳಿದ್ದೆಲ್ಲ ಸರಿ, ಪುಸ್ತಕದಲ್ಲಿ ಬರೆದಿರೋದ್ದೆಲ್ಲ ಸರಿ, ಯಾರೋ ಗುರೂಜಿ ಹೇಳಿದ್ದು ಸರಿ. ಸೊ ಎಲ್ಲವೂ ಸರಿ, ಆದರೆ ನಾವು ಸರಿಯಾಗಿ ಆಗಿದ್ದೀವಾ, ಈ ಪ್ರಶ್ನೆಗೆ ಉತ್ತರ ಸಿಕ್ಕಲ್ಲ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ವಿಷಯಕ್ಕೆ ಬರೋದೇ ಆದರೆ ಪ್ರಥಮ ಋತು ಜೊತೆಗೆ ಮೂಗುತಿ. ಅಮ್ಮ, ನೀನು ಇದ್ರ ಬಗ್ಗೆ ಏನಾರು ಅಟ್ಲೀಸ್ಟ್ ತಿಳ್ಕೊಂಡಿದ್ರೆ ಮೂಗುತಿ ಏನಕ್ಕೆ ಹಾಕ್ಕೋಬೇಕು ಅಂತ ನಿನ್ನ ಪ್ರಶ್ನೆನೇ ಆದರೆ ನೀವು ಅಮ್ಮ ಏನು ಹೇಳ್ಬೋದು, ನಿನಗೆ ಏನಕ್ಕೆ ಮೂಗುತಿ ಹಾಕ್ಕೋಬೇಕು ಅಂತ ನಿನ್ನ ಪ್ರಶ್ನೆ ಕೇಳ್ತೀಯ. ಅಮ್ಮ ನಿನಗೆ ಏನು ಹೇಳ್ಬೋದು, ನಾನು ಹಾಕ್ಕೊಂಡಿದ್ದೀನಿ ನೀನು ಹಾಕೋ ಅಂತಾನ, ಏನು ಹೇಳ್ಬೋದು? ಹಿಂದಿನಿಂದ ಬಂದಿರುವಂಥ ಸಂಸ್ಕೃತಿ ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ, ನೀವು ಕೂಡ ಪಾಲನೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಒಂದು ಸಹಜವಾಗಿ ಉತ್ತರ ಸಿಗಬಹುದು ಗುರುಗಳೇ. ಈಗ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಿಮ್ಮ ತಾಯಿ ಆಗಲಿ ನಮ್ಮ ತಾಯಿ ಆಗಲಿ ಹುಟ್ಟಿದ ದಿನಾಂಕದಲ್ಲಿ ನಾವು ಹುಟ್ಟಿಲ್ಲ, ಹೌದಲ್ಲ? ಮತ್ತು ಅವ್ರು ಅನುಭವಿಸಿದ್ದು ನನಗಾಗತ್ತೆ ಅಂತ ಅಪ್ಲೈ ಮಾಡೋಕ್ಕೆ ಏನು ಅಧಿಕಾರ ಇದೆ? ಈಗ ನಾವು ಮಕ್ಕಳನ್ನ ಅದೇ ಥರ ಮಾಡ್ತಾ ಇರೋದು. ನಾನು ತಿಳ್ಕೊಂಡಿದ್ದೀನಿ, ನಮ್ಮಮ್ಮ ನನಗೆ ಮಾಡೋದು, ನಾನು ನಿನಗೆ ಹೇಳ್ತೀನಿ, ನೀನು ಮಾಡು. ಆದರೆ ನಾನು ಅದನ್ನು ತಿಳ್ಕೊಂಡು ನಮ್ಮಮ್ಮ ಅದನ್ನು ಹೇಳಿ ನಾನು ಎಷ್ಟು ಮಟ್ಟಕ್ಕೆ ಅದರಿಂದ ನಾನು ಪಾಲನೆ ಮಾಡಿ ಚೆನ್ನಾಗಿದ್ದೀನಿ ಅಂತಕ್ಕಂಥ ವಿಷಯವನ್ನು ತಿಳ್ಕೊಂಡ್ರೆ ಮಕ್ಕಳಿಗೆ ಹೇಳೋಕ್ಕೆ ತುಂಬ ಅಧಿಕಾರ ಇರುತ್ತೆ. ಗೊತ್ತೇ ಇಲ್ಲ. ಯಾವ ಆಧಾರದ ಮೇಲೆ ನೀವು ಮಾತಾಡ್ತೀಯಮ್ಮ ಅಂತ ಪ್ರಶ್ನೆ ಕೇಳಿದ್ರೆ ನಮ್ಮಮ್ಮ ಹೇಳ್ಕೊಟ್ರು, ನಾನು ಹೇಳ್ತಾ ಇದ್ದೀನಿ, ನೀನು ಮಾಡು, ನಾನು ಹೇಳ್ತಾ ಇದ್ದೀನಿ. ಸೊ ಈ ಪೀಳಿಗೆ ಹೀಗೆ ಹೋಗ್ತಾ ಇದೆಯಾ ಹೊತ್ತು ಈ ದೇವರು, ಈ ಶಾಸ್ತ್ರ, ಈ ಧರ್ಮ ಅನ್ನೋದಕ್ಕೆ ನಾವು ತುಂಬ ದೂರ ಆಗ್ತಾ ಇದ್ದೀವಿ.
ಯಾಕೆಂದರೆ ನಂಬಿಕೆ. ಸೊ ನಂಬಿಕೆ ಓಕೆ, ಮದುವೆ ಸರಿ, ಮಗು ಸರಿ, ಎಲ್ಲವೂ ನಂಬಿಕೆ ಮಾಡ್ಕೊಳ್ಳೋಣ. ನೆಮ್ಮದಿ ಸಿಕ್ಕಿದೆಯಾ, ಖುಷಿಯಾಗಿದೆಯಾ, ಅದರಿಂದ ಏನೋ ಲಾಭ ಪಡೆದಿದ್ದೀವಾ? ಇಲ್ಲ. ಹೋಗಲಿ ಅವ್ರನ್ನ ಕೇಳೋಣ, ಪಡೆದಿದ್ದಾರಾ? ಇಲ್ಲ. ಅದಕ್ಕೆ ಈ ಮೂಗುತಿ ಅಂತಕ್ಕಂಥದ್ದಕ್ಕೂ ನಮ್ಮದೊಂದು ಅತಿ ಮುಖ್ಯವಾದದ್ದು ಹೃದಯ ಅನ್ನೋದು ಇದೆಯಲ್ಲಮ್ಮ ನಮಗೆ. ಹೃದಯ ಮುಖ್ಯವಾದಂಗ ಅಲ್ಲ? ಅದಕ್ಕೆ ನಮ್ಮ ಕೆಲಸ ಏನು? ಹೃದಯ ನಮ್ಮ ಕೆಲಸ ಮಾಡ್ತಾಯಿದೆ, ಹೌದಾ? 24 ಗಂಟೆನೂ ಅದ್ರ ಕೆಲಸ ಅದು ಮಾಡ್ತಾಯಿದೆ. ನಾವು ಅದಕ್ಕೆ ಏನು ಸೇವೆ ಮಾಡಬೇಕಿತ್ತು ಅಥವಾ ಗಮನಿಸಬೇಕಿತ್ತು ಅಂದರೆ ಏನಾದರೂ ಹೇಳೋಕ್ಕಾಗುತ್ತಮ್ಮ? ಹೃದಯಕ್ಕೋಸ್ಕರವಾಗಿ ನಮ್ಮ ಕರ್ತವ್ಯಗಳೇನು, ಅಥವಾ ನಮ್ಮ ಪಾಲನೆ ಏನು, ಅಥವಾ ನಾವೇನು ಗುರುತಿಸ್ಬೇಕಿತ್ತು ಅಂತ ಹೇಳೋಕ್ಕಾದರೆ ಏನು ಹೇಳ್ಬೋದು? ಹೇಳೋಕ್ಕಾಗುತ್ತಾ? ಕಷ್ಟನ. ಅಂದರೆ ಮೂಗುತಿಗೂ ಹೃದಯಕ್ಕೂ ನಿಕಟವಾದ ಸಂಬಂಧ ಇದೆ. ಆ ಹೃದಯ ತಾಳ್ಮೆಯ ರೀತಿಯಲ್ಲಿ ಕೆಲಸ ಮಾಡಬೇಕು, ಹೌದಲ್ಲ? ವೈಜ್ಞಾನಿಕವೂ ಕೂಡ. ವೇಗ ಜಾಸ್ತಿ ಆದರೆ ನಮಗೂ ವೇಗ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಆ ವೇಗವನ್ನು ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಮೂಗುತಿಗಿದೆ, ತಿಳ್ಕೊಂಡಾಗ, ಆಚರಣೆ ಮಾಡಿದಾಗ, ತಿಳ್ಕೊಂಡಾಗ, ಆಚರಣೆಗೆ ತಂದಾಗ. ಸುಮ್ಮನೆ ಮೂಗುತಿ ಹಾಕಿದ ತಕ್ಷಣ ಹೇಳ್ತಾರೆ ಅದು ಕಂಟ್ರೋಲ್ ಮಾಡುತ್ತೆ, ಬುದ್ಧಿ ಬರುತ್ತೆ, ಕೋಪ ಕಮ್ಮಿ ಮಾಡುತ್ತೆ. ಅಮ್ಮ ಈ ಕಥೆಗಳು ಹೇಳಿ 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 ನಂಬಿಕೆ ಇಲ್ದಂಗೆ ಮಾಡಿಬಿಡ್ತಾ ಇದ್ದೀವಿ ನಾವು. ಯಾವುದಕ್ಕಾದ್ರೂ ಒಂದು ಮಾತು ಹೇಳಿದ್ರೆ ಆಧಾರ ಕೊಟ್ಟು ಹೇಳಿ, ಒಪ್ಕೊಳ್ಳೋಣ. ಸುಮ್ಮನೆ ಹೇಳಿದ್ದೆಲ್ಲ ಸರಿ ಅಂತ ಒಪ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಆ ಒಂದು ಹೃದಯ ತುಂಬ ತಾಳ್ಮೆಗೆ, ಸಮಾಧಾನಕರವಾಗಿ ಆ ಹೃದಯವನ್ನು ನಾವು ಕಾಪಾಡ್ಕೋಬೇಕಾದದ್ದು ಒಂದು ಮಾನವೀಯತೆಯಾದ, ಒಂದು ಮೌಲ್ಯಾಧಾರಿತವಾದ ಜೀವನದ ಒಂದು ಅರ್ಥ. ಹಾಗಿದ್ದ ಮೇಲೆ ರೋಗ ರುಜಿನಗಳು ಬರ್ತಾ ಇರ್ತಕ್ಕಂತಹ ಲೆಕ್ಕಾಚಾರ ಅದೇ ಮೇಯ್ನಾಗಿ ನಮಗೆ ತೋರಿಸ್ತಕ್ಕಂಥ ಒಂದು ರಸ್ತೆ ಹೃದಯ. ಆ ಮೂಗುತಿ ಅಷ್ಟೊಂದು ಕೆಲಸ ಮಾಡುತ್ತಾ ಹೃದಯಕ್ಕೆ ಅಂತಕ್ಕಂತಹ ಒಂದು ವಿಚಾರ, ಒಂದು ಕ್ಲಿಪ್ಪನ್ನು ಹೇಳಿದ್ದೀನಿ. ಹೃದಯಕ್ಕೆ ಬೇಕಾದಂತಹ ಒಂದು ಸಂದೇಶ ಮೂಗುತಿಯಿಂದ ಸಿಗತ್ತೆ, ಅದರಲ್ಲಿ ನಿಲ್ಲಿಸೋಣ. ಈಗ ಪ್ರಥಮ ಋತು ಆಗ್ತಕ್ಕಂತಹ ಒಂದು ವಿಷಯಕ್ಕೆ ಬಂದಾಗ, ಆ ಪ್ರಥಮ ಋತು ಅಂತಕ್ಕಂತಹ ಒಂದು ಟೈಮ್ ಚೆನ್ನಾಗಿಲ್ಲ, ವಾರ ಚೆನ್ನಾಗಿಲ್ಲ, ಜಾಗ ಚೆನ್ನಾಗಿಲ್ಲ, ಈ ಥರ ಹಲವಾರು ಈ ಶಾಸ್ತ್ರಗಳಲ್ಲಿ ಬರುತ್ತೆ. ಶಾಸ್ತ್ರ ಕೇಳ್ತಾರೆ, ನಮ್ಮ ಮಗಳು ಆಗಿರೋ ಟೈಮ್ ಚೆನ್ನಾಗಿದೆಯಾ ಅಂತ. ಇಲ್ಲ ಚೆನ್ನಾಗಿದೆ, ಇಲ್ಲ ಚೆನ್ನಾಗಿಲ್ಲ. ಇದೆರಡು ಸುಳ್ಳಾಗಿದೆ. ಚೆನ್ನಾಗಿದೆ ಅಂತ ಹೇಳೋದು ಸುಳ್ಳೆ, ಚೆನ್ನಾಗಿಲ್ಲ ಅಂತ ಹೇಳೋದು ಸುಳ್ಳೆ. ಅಂದರೆ ನಾವು ಸುಳ್ಳಲ್ಲಿ ಬದುಕ್ತಾ ಇದ್ದೀವಿ ಅಂತ ನಮಗೇನೂ ಅರ್ಥ ಆಗಿಲ್ಲ. ಆಮೇಲೆ ಈ ಒಂದು ವಿಚಾರದಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಈ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಹೇಳ್ತಕ್ಕಂಥ ಯಾವುದೇ ವಿಚಾರಗಳು ಯಾರಿಗೋಸ್ಕರವಾಗಿ ಅವರ ವೈಯಕ್ತಿಕವಾದ ವಿಚಾರಕ್ಕೆ ಭಂಗ ತರಬೇಕು ಅಂತಕ್ಕಂಥ ಪ್ರಶ್ನೆ ಯಾವುದೇ ಕಾರಣಕ್ಕೂ ಇಲ್ಲ. ಇಲ್ಲಿ ವಿಷಯ ಇಷ್ಟೇ, ವಿಚಾರವನ್ನು ಗ್ರಹಿಸಿ ಅರ್ಥೈಸ್ಕೊಂಡು ಬದುಕೋದಕ್ಕೆ ಒಂದು ಮೌಲ್ಯಗಳನ್ನು ಬೇಕು ಅಂತಕ್ಕಂಥ ವಿಷಯಕ್ಕೆ ನಾವು ಇವತ್ತು ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಚಾರಗಳು. ಆಮೇಲೆ ಕೆಲವರು ತಪ್ಪಾಗಿ ತಿಳ್ಕೊಂಬಿಟ್ಟು ಏನು ನಮ್ಮನ್ನೆಲ್ಲ ತಪ್ಪು ಹೇಳ್ತಿದ್ದಾರೆ ಇವರು, ಹೌದಲ್ಲಮ್ಮ? ಸೊ ನಮ್ಮ ಬಗ್ಗೆ ಯಾಕೆ ಹಿಂಗೆಲ್ಲ ಮಾತಾಡಬೇಕು? ಇದೆಲ್ಲ ಯಾವ ಕಾರಣಕ್ಕೂ ವೈಯಕ್ತಿಕವಾದ ವಿಚಾರಕ್ಕೆ ಯಾವ ಕಾರಣಕ್ಕೂ ಯಾರ ಮೇಲೆ ದ್ವೇಷಕ್ಕಾಗಲಿ ಮಾಡ್ತಾ ಇರುವಂಥ ವಿಚಾರ ಅಲ್ಲ. ಅವರವರ ವೈಯಕ್ತಿಕವಾದ ವಿಚಾರಗಳು ಅವರವ್ರಿಗಿರುತ್ತೆ. ಆದರೆ ಇಲ್ಲಿ ನಾವು ಆರೋಗ್ಯದ ರಹಸ್ಯ ಏನು ಅಂತಕ್ಕಂಥದ್ದಕ್ಕೆ ನಾವು ನೇರವಾಗಿ ನಿಖರವಾಗಿ ಹೇಳಬೇಕಾಗತ್ತೆ. ಇರಬಹುದೇನೋ, ಆಗಬಹುದೇನೋ, ಇದು ಹೇಳಂಗಿಲ್ಲವಲ್ಲ. ಕ್ವಶನ್ ಮಾರ್ಕ್ ಯಾವುದೇ ವಿಷಯದಲ್ಲಿ ಇರಬಾರ್ದು. ಆಗತ್ತೆ, ಆಗಲ್ಲ, ಆಗಲ್ಲ. ಇದೇ ಆರೋಗ್ಯ ರಹಸ್ಯದ ಮೂಲ ಗುರುತು. ಇದನ್ನು ಪ್ರತಿಯೊಬ್ಬರು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಅವ್ರಿಗೂ ಕ್ಷೇಮ, ನನಗೂ ಕ್ಷೇಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಈ ಒಳ್ಳೆಯದು ಟೈಮು, ಕೆಟ್ಟದ್ದು ಟೈಮು ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಬಂದಿರತಕ್ಕಂತಹ ಒಂದು ದೊಡ್ಡ ದುರಂತ. ಮದುವೆ ಮಾಡ್ಕೊಳ್ಳೋಕ್ಕೂ ಅಷ್ಟೇ, ಒಳ್ಳೆ ದಿನ ಯಾವುದು ಅಂತ ಕೇಳ್ತಾರೆ. ಎಲ್ಲಿದೆ ಒಳ್ಳೆ ದಿನ? ಇದು ನಂಬಬೇಕು ಅಂತೀಯ, ನಂಬಬಾರ್ದು ಅಂತೀಯಮ್ಮ. ನಿನ್ನ ಒಂದು ವೈಯಕ್ತಿಕವಾಗಿ ಲೆಕ್ಕ ಹಾಕೊಂಡ್ರೆ ಒಳ್ಳೆಯದು ಅಂತ ಇದೆ, ಕೆಟ್ಟದ್ದು ಅಂತಿದೆ. ಅಂದರೆ ಇದೆಯಾ ಇದು? ಒಳ್ಳೆಯದು ಕೆಟ್ಟದ್ದು ಇದೆಯಾ? ಒಳ್ಳೆಯದು ಕೆಟ್ಟದ್ದು ಇದೆಯಾ ಅನ್ನೋದಕ್ಕಿಂತ ಒಳ್ಳೆಯದು ಇರಬಹುದು ಅನ್ನೋ ಒಂದು ಇದರಲ್ಲಿ ಯೋಚನೆಯಲ್ಲಿ ಕೇಳ್ತೀವಿ ಗುರುಗಳೇ. ಇಲ್ಲಿ ಇವತ್ತು ಕ್ರಿಕೆಟ್ ಆಡ್ತಾ ಇದ್ದಾರೆ, ಹೌದಾ? ನಮ್ಮ ದೇಶ, ಭಾರತ ದೇಶ ಗೆಲ್ಲಬೇಕು ಅಂತ ಎಲ್ರಿಗೂ ಆಸೆ ಇದೆ. ಓಕೆ, ಹಾಗಿದ್ದ ಮೇಲೆ ಎಷ್ಟಾರು ದುಡ್ಡು ಖರ್ಚು ಮಾಡಿ ಒಂದು ಪೂಜೆ ಮಾಡಿ ಗೆಲ್ಲೋ ಥರ ಮಾಡ್ಬೋದಲ್ಲ? ಅಲ್ಲ, ಒಂದು ನಿಮಿಷ, ಆಗತ್ತಾ?
ಆಗಿದೆಯಾ? ಇಲ್ಲ. ಇಲ್ವಲ್ಲ. ಒಂದು ಮಗು ಇಷ್ಟೇ ಗಂಟೆಗೆ ಇಂಥ ನಷ್ಟದಲ್ಲಿ ಹುಟ್ಟಬೇಕು ಅಂತ ತಗೊಳಕ್ಕಾಗಿದೆಯಾ? ಇಲ್ಲ. ಇಲ್ಲ. ಒಬ್ಬ ವ್ಯಕ್ತಿ ಈ ಕ್ಷಣದಲ್ಲಿ ಇಷ್ಟೇ ಗಂಟೆಗೆ ಸಾಯ್ತಾನೆ ಅಂತ ಹೇಳೋಕ್ಕಾಗಿದೆಯಾ? ಇಲ್ಲ. ಮತ್ತು ಹೇಗಿದನ್ನು ಒಳ್ಳೆಯದು ಕೆಟ್ಟದು ಅಂತ ಕೇಳೋದು, ಒಳ್ಳೆಯದು ಕೆಟ್ಟದು ಅಂತ ತಿಳ್ಕೊಳ್ಳೋದು. ವಿಚಾರ ಇಷ್ಟೇ. ಹಾಗಿದ್ದ ಮೇಲೆ ನಾವು ಯಾವುದನ್ನು ತಿಳ್ಕೋಬೇಕು? ಒಳ್ಳೆಯದು ಬೇಡ ಕೆಟ್ಟದ್ದು ಬೇಡ ಅಂತ ಹೇಳ್ತಾ ಇದ್ರಿ. ಪ್ರಪಂಚ ನಡೆದು ಬಂದಿದೆ. ಪ್ರಪಂಚ ನಡೆದು ಬಂದದ್ದಕ್ಕೆ ಇವತ್ತು ಈ ಮಟ್ಟಕ್ಕೆ ದುಃಖದಲ್ಲಿರೋದು ನಾವು. ಹಣ ಸಂಪಾದನೆ ಮಾಡ್ತೀವಿ ಅಂತಕ್ಕಂಥ ಒಂದು ವಿಚಾರ ಬಿಟ್ಟರೆ, ಓದಿದ್ದೀನಿ ಅಂತಕ್ಕಂಥ ವಿಚಾರ ಬಿಟ್ಟರೆ, ಇದು ನಮಗೆ ಜೀವನಕ್ಕೇನು ಸಿಕ್ಕಲ್ಲ. ಯಾವುದು? ಓದಿದ್ದೀನಿ ಅನ್ನೋದು ಬದುಕಬೇಕಲ್ಲ ಅನ್ನೋ ಕಷ್ಟಕ್ಕೆ ಅದರಿಂದ ಉಪಯೋಗ ಆಗಬಹುದೇನೋ. ಆರೋಗ್ಯಕ್ಕೇನು ಸಿಗಲ್ಲ, ಮನಃಶಾಂತಿಗೇನು ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಯಾಕೆಂದರೆ ಶಿಕ್ಷಣದಲ್ಲಿ ಅದು ಇಲ್ಲವೇ ಇಲ್ಲ. ಆಯಿತಾ? ಇನ್ನು ಪೂಜೆ ವಿಚಾರಕ್ಕೆ ಹೋದರೂ ಅಷ್ಟೇ, ಪೂಜೆ ಇರ್ತಕ್ಕಂಥದ್ದು ಭಗವಂತನ ಪ್ರಸಾದ ಯಾವುದು ಅಂತ ಇಲ್ಲಿ ಪ್ರಶ್ನೆ ಹಾಕ್ಕೋಬೇಕಾಗತ್ತೆ. ಭಗವಂತನ ಪ್ರಸಾದ ನಮಗೆ ಬೇಕು. ಯಾವುದು ಅಂತ ಹೇಳ್ಬೋದು ಅಂದರೆ, ಭಗವಂತನ ಪ್ರಸಾದ ಯಾವುದು ಅನ್ನೋ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಅದು ಅಂತ ನಾವು ಅಂದ್ಕೊಂಡಿದ್ದೀವಿ. ಒಂದು. ಎರಡನೇದು, ಕೆಲವರಿಗೆ ಹೂ ಕೇಳೋ ಅಭ್ಯಾಸ ಇರುತ್ತೆ. ಇದು ಒಳ್ಳೇದಾಗತ್ತಾ, ಈ ಹುಡುಗಿ ಮಾಡ್ಕೋಬೋದಾ ಬೇಡವಾ, ನನ್ನ ಮಗ ಪಾಸ್ ಆಯ್ತಾನ ಅಂತ ದೇವ್ರ ಹತ್ರ ಹೂ ಕೇಳೋ ಒಂದು ವಾಡಿಕೆ ಇದೆ. ಹರಕೆ ಕಟ್ಟೋ ವಾಡಿಕೆನೂ ಇದೆ. ಇದು ಸ್ವಲ್ಪ ನೀರು ಏನಾರು ಹೂವಲ್ಲಿ ಜಾಸ್ತಿ ಇರೋದು ಬಿದ್ದ ತಕ್ಷಣ ಒಳ್ಳೇದಾಯಿತು ಅಂತ ಅಂದ್ಕೊಂಡು ಆಮೇಲೆ ದುಃಖ ಪಟ್ಕೊಂಡು ದೇವರು ಹೂ ಕೊಟ್ಟರು ಮದುವೆ ಮಾಡಿ ನನ್ನ ಮಗಳು ಹಿಂಗಾದ್ಲು ಅಂತ ಅನ್ನೋದು ಇದೆ. ಅಥವಾ ದೇವರು ಕೇಳಿ ಒಳ್ಳೇದಾಗಿದೆ ಅನ್ನೋದು ಇದೆ. ಅಂದರೆ ಇದೆಲ್ಲ ಕಾಕತಾಳಿ ಏನು ಅಂದರೆ ಎಲ್ಲ ನಮ್ಮದೇ ಬ್ಯಾಲೆನ್ಸ್, ನಮ್ಮದೇ. ಇದು ನಮ್ಮ ತೀರ್ಮಾನ ಹೆಂಗೆ ತಗೋತೀವಿ ಹಂಗೆ. ಹಾಗಿರಬೇಕಾದ್ರೆ ನಾವು ಈ ರೀತಿ ತಾತ್ಕಾಲಿಕವಾದ ಬದುಕು ಚೆನ್ನಾಗಿರಲ್ಲ. ಏನು ಹೇಳ್ತೀಯಮ್ಮ? ಅನುಮಾನಾಸ್ಪದವಾಗಿ ಚೆನ್ನಾಗಿರಲ್ಲ. ನಾವೇನಿದೆಯಾಗ ರಿಯಲೈಸ್ ಏನಂದರೆ ಇದೇ ಸತ್ಯ, ಇದೇ ನಿತ್ಯ, ಇದೇ ಜೀವನ. ಈ ಮಟ್ಟಕ್ಕೆ ಬಂದರೆ ಆರೋಗ್ಯ ಚೆನ್ನಾಗಿರುತ್ತೆ. ಪೂರ್ಣಾಯಸ್ಸಲ್ಲಿ 106 ವರ್ಷ ಬಾಳಿ ಬದುಕು ಅಂತ ಭಗವಂತ ಕಳಿಸಿರೋದು ಇಲ್ಲಿಗೆ. ನಾವು 40 ಗ್ಯಾರಂಟಿ ಇಲ್ಲ. ಈಗ 18 ಅಲ್ಲ 8, 9ಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಮತ್ತು ಎಲ್ಲಿ ಮತ್ತೆ ಈಗ ಪೂಜೆ ಮಾಡಿ ಹಾರ್ಟ್ ಅಟ್ಯಾಕ್ ಸರಿ ಮಾಡ್ಕೊಳಕ್ಕಾಗತ್ತಾ? ಸೊ ಇದೆಲ್ಲ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಮನಸ್ಸಲ್ಲಿ ಕೂತಿರುತ್ತೆ. ಹಾಗಂತ ಅದನ್ನು ತೆಗೆದಾಕಿ ನಾನು ಹೇಳಿದ್ದನ್ನ ನಂಬ್ಕೊಳ್ಳಿ, ಬೇರೆದೆಲ್ಲ ಬಿಟ್ಟುಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ವೈಯಕ್ತಿಕ ಯಾವ್ದು ಬೇಕಾದ ತಗೊಳ್ಳಿ, ಯಾವ್ದು ಬೇಡ ಬಿಟ್ಬಿಡಿ. ನಂದು ಸೇರಿ ಹೇಳ್ತಾ ಇದ್ದೀನಿ. ಆದರೆ ವಿಚಾರ ಇಷ್ಟೇ, ಯಾವುದೇ ಕೆಲಸ ಮಾಡಲಿ, ಯಾವುದೇ ಮಾತಾಡಲಿ, ಏನೇ ಮಾಡಿದ್ರು ನಿಮ್ಗದು ಕರೆಕ್ಟ್ ಅಂತ ಗೊತ್ತಾದ ಮೇಲೆ ಅದನ್ನು ಮುಂದುವರಿಸಿ. ಯಾರೋ ಹೇಳಿದ್ರು ಇವತ್ತು ಅಂತ ಕೇಳ್ಕೊಂಡು ಸಂಜೆಗೆ ಮಾಡಿದ್ರೆ ಇನ್ನೊಂದು ಸಲ ಟಿ ವಿನೇ ನೋಡೋದು ಬೇಡ ಅನ್ನೋ ಮಟ್ಟ ಕೊಟ್ಟೋಗ್ತೀರ. ಯಾಕೆನೋ ಅವ್ರು ಏನೋ ಹೇಳ್ಬಿಟ್ಟು ನಾನೇನೋ ಮಾಡಿದೆ ಅಂತ. ಅದಕ್ಕೋಸ್ಕರವಾಗಿ ಪ್ರಕೃತಿದತ್ತವಾಗಿರ್ತಕ್ಕಂಥದ್ದನ್ನು ಪ್ರಕೃತಿದತ್ತವಾಗೇ ಗ್ರಹಿಸಿ ಅದನ್ನು ಹೇಗೆ ಬಳಸ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಹೋಗ್ತಾ ಇದ್ದೀವಿ. ಈ ಆರೋಗ್ಯ ಅಂತಕ್ಕಂಥದ್ದಿದ್ದರೆ ಇದರಂಥ ದೊಡ್ಡ ಆಸ್ತಿ ಇನ್ಯಾವುದೂ ಇಲ್ಲ. ಏನು ಹೇಳ್ತೀಮ್ಮ? ಆರೋಗ್ಯದ ಮುಂದೆ ಏನೇನೂ ಇಲ್ಲ. ಇದಕ್ಕೋಸ್ಕರವಾಗಿ ನಾವು ಇದನ್ನು ಎಷ್ಟರ ಮಟ್ಟಕ್ಕೆ ನಾವು ಪಡ್ಕೋಬೇಕು ಅಂತಕ್ಕಂಥದ್ದನ್ನು ಪಡ್ಕೊಂಡಾಗ ಚಿಕ್ಕವರನ್ನು ಅಂದರೆ ಮಕ್ಕಳನ್ನು ಆರೋಗ್ಯವಂತರನ್ನಾಗಿ ಮಾಡೋದಕ್ಕೆ ದಾರಿ ಸಿಗತ್ತೆ. ನಮಗೇ ಗೊತ್ತಿಲ್ಲ ಅಂದ ಮೇಲೆ ಮಕ್ಕಳನ್ನು ಹೇಗೆ ದಾರಿಗೆ ತರೋದು? ಹೌದಲ್ಲ? ಹಾಗಾಗಿ ಮನೆಯ ಯಜಮಾನ ಭಗವಂತನಾಗಬೇಕು ಅಂತ ಧರ್ಮದಲ್ಲಿ ಹೇಳುತ್ತೆ. ಅಂದರೆ ಅವನಿಗೆ ಕೋಪ, ಆವೇಶ, ಬೇಜಾರು, ಅನಾರೋಗ್ಯ ಏನೂ ಬರಬಾರ್ದು ಅಂತ. ಮನೆ ಯಜಮಾನನಿಗೆ ಬಂದಿರತಕ್ಕಂಥ ಸಮಸ್ಯೆ ಬೇರೆಯವ್ರಿಗಿನ್ನ ಜಾಸ್ತಿನೇ ಇರುತ್ತೆ. ಯಾಕೆಂದರೆ ಒತ್ತಡ ಜಾಸ್ತಿ ಅವ್ರಿಗೇನೆ. ಮಗಳ ಮದುವೆ ಮಾಡಬೇಕು, ಹೆಂಡತಿಗೆ ಹುಷಾರಿಲ್ಲ, ಮನೆ ಕಟ್ಟಿಲ್ಲ, ಮನೆ ಸಾಲ ತೀರಿಲ್ಲ, ಭಗವಂತ ಎಲ್ಲ ಆಗೋದು ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಬದುಕು ಚೆನ್ನಾಗಿಲ್ಲ. ಈ ಬದುಕಲ್ಲಿ ಯೋಚನೆ ಮಾಡಿ ಅನಾರೋಗ್ಯವಂತನಾಗಿ ಸತ್ತಾಗ ಆ ಮನೆಯಲ್ಲಿ ಯಜಮಾನ ಅದು ಆ ಮನೆಯಲ್ಲಿ ಹುಟ್ಟಿರುವ ಮಕ್ಕಳಿಗೆ ಮದುವೆ ಮತ್ತು ಋತು ಇದೆರಡು ಅದರ ಮೇಲೆ ಅವಲಂಬಿಸ್ಕೊಂಡಿರುತ್ತೆ. ಆ ವ್ಯಕ್ತಿ ಪ್ರಾಣ ಬಿಟ್ಟಿರ್ತಾರಲ್ಲ, ಅದರ ಒಂದು ಹಿಂಸೆ, ನೋವು ಅನುಭವಿಸಿ ಪ್ರಾಣ ಬಿಡಬೇಕಾದ್ರೆ ಆ ಮನೆಗೊಂದು ದೊಡ್ಡ ಶಾಪವಾಗಿ ಮನೆಯಲ್ಲಿ ಡೆಪಾಸಿಟ್ ಇರುತ್ತೆ ಅಂತ ನಮ್ಮ ಜನಕ್ಕೆ ಗೊತ್ತಿಲ್ಲ. ಸತ್ರು ಏನು ಮಾಡೋದು? ತೊಗೊಂಡೋಗಿ ಹಾಕ್ಬಿಡಿ, ಫಿನಿಶ್. ಸತ್ತಿದ್ದು ಅವರಲ್ಲ, ನಾವು ಸಾಯಕ್ಕೆ ಶುರುವಾಗಿದ್ದು. ಅಂದರೆ ಅವ್ರು ಏನೆಲ್ಲ ಕಾಯಿಲೆ ಇಟ್ಟೋದ್ರು ಅದು ಕುಟುಂಬದಲ್ಲಿ ಇದೆ ಅಂತ ನಾವು ತಿಳ್ಕೋಬೇಕು. ಅನ್ಕೋತೀವ? ಏನಾಗಿತ್ತಂತೆ? ಕ್ಯಾನ್ಸರ್ ಆಗಿತ್ತಂತೆ. ಹೋಗ್ಬಿಟ್ರಾ? ಹಾಂ, ಅವರು ಕ್ಯಾನ್ಸರ್ ಇಟ್ಬಿಟ್ಟೋಗವ್ರೆ ಅಂತ ನಾವು ಅನ್ಕೋಬೇಕು. ಯಾರಿಗೆ? ಮನೇಲಿರ್ತಾರಲ್ಲ ಅವ್ರಿಗೆ ನೆಕ್ಸ್ಟ್ ಬರುತ್ತೆ ನೋಡ್ಕೊಳ್ಳಿ ಅಂತ ಅವ್ರು ಸಂದೇಶ ಕೊಟ್ಟು ಹೋಗಿದ್ದಾರೆ. ಇದು ನಮ್ಗೆ ಗೊತ್ತಿಲ್ಲ. ಇದು ಆಶ್ಚರ್ಯ ಅನ್ಸುತ್ತಲ್ಲ ವಿಷಯ ಹೇಳಿದ್ರೆ? ಅಲ್ಲ, ಆಶ್ಚರ್ಯ ಅಲ್ಲ? ಹಾಂ, ಯಾಕೆಂದರೆ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಪ್ರತಿ ಸಂದರ್ಭ ಕೂಡ ಆಶ್ಚರ್ಯವಾಗಿರಬೇಕು, ಖುಷಿಯಾಗೂ ಇರಬೇಕು ಅಂತಕ್ಕಂಥ ಒಂದು ವಿಚಾರ. ಆ ರೀತಿ ಆದಾಗ ಭಗವಂತನ ಪ್ರಸಾದ ಅಂತಕ್ಕಂಥ ವಿಷಯಕ್ಕೆ ಬಂದರೆ ದೇವಸ್ಥಾನಕ್ಕೆ ಹೋಗ್ತೀವಿ, ನಾವು ಇದು ಬೇಕು ಅಂತ ಕೇಳ್ತೀವಿ. ಸರಿನಮ್ಮ? ಅದು ದೇವ್ರ ಹತ್ರ ಹೋಗಿ ನನಗಿದಾಗಬೇಕು ಅಂತ ಕೇಳ್ತೀವಿ. ಸರಿನಾ? ಅದು
ನಿಜವಾಗ್ಲೂ ಏನು ಕೇಳಬೇಕು? ಭಗವಂತ ನೀನೇ ನನಗೆ ಬೇಕು ಅಂತ ಕೇಳಿದ್ರೆ ನಿನ್ಗೆ ಏನೇನು ಬೇಕೆಲ್ಲ ಸಿಕ್ಕತ್ತೆ. ನೀವು ಒಂದು ಪ್ರಶ್ನೆ ಕೇಳಿದ್ದು ನನ್ನ ಮಗಳು ಒಳ್ಳೆಯದಾಗಲಿ ಅಂತ, ಅದು ನಿಮ್ಗೆ ಒಳ್ಳೆಯದಾಗೋದು ಬೇಡವಾ? ಹಾಗಿರೋ ದೇವ್ರ ಹತ್ರ ನಾವೇನು ಕೇಳ್ಕೋಬೇಕು? ಭಗವಂತ ನೀನು ನನಗೆ ಹತ್ರ ಆಗಬೇಕು ಅಥವಾ ನಾನು ನಿನಗೆ ಹತ್ರ ಆಗಬೇಕು. ಇಂತಹ ಜ್ಞಾನವನ್ನು ಕೊಟ್ಟಾಗ ಅಮ್ಮ ಇದು ಪ್ರಸಾದ. ಹೇಗಿದೆ? ಶಾಶ್ವತವಾದ ಪ್ರಸಾದ, ಇಡೀ ಕುಟುಂಬಕ್ಕೆ ಪ್ರಸಾದ, ಇಡೀ ವಂಶಕ್ಕೆ ಪ್ರಸಾದ, ಅವ್ರ ಸಾವಿಗೂ ಒಂದು ಪ್ರಸಾದ. ಜ್ಞಾನ ಬಂದಾಗ ಮನುಷ್ಯನ ಕೋಪ ಬರಲ್ಲ, ಬೇಜಾರಾಗಲ್ಲ, ಸಮಸ್ಯೆಗಳು ಬರೋಲ್ಲ, ಶಾಸ್ತ್ರ ಕೇಳೋ ಅವಶ್ಯಕತೆ ಇಲ್ಲ, ಯಾರನ್ನೂ ನಂಬ್ಕೊಂಡು ಬದುಕೋದಿಬೇಕಿಲ್ಲ. ಇದು ಜ್ಞಾನದ ಬುದ್ಧಿ ಬೇಕಾ ಬೇಡವಾ? ಆದರೆ ನಮ್ಮ ಜನ ದೇವಸ್ಥಾನಕ್ಕೆ ಹೋದರೆ ಏನು ಕೇಳಬೇಕು ಅಂತ ಇನ್ನೂ ಅರ್ಥ ಆಗಿಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ. ಯಾಕೆ ಹೋಗ್ತೀಯ ಅಂತ ಕೇಳೋ ದೇವಸ್ಥಾನದಲ್ಲಿ? ಒಳ್ಳೇದಾಗಲಿ ಅಂತ. ಒಳ್ಳೆಯದು ದೇವಸ್ಥಾನದಲ್ಲಿ ಹೆಂಗಾಗತ್ತೆ ಅಂದರೆ ಭಗವಂತ ಜೇಬಲ್ಲಿ ದುಡ್ಡಿಟ್ಕೊಂಡಿರ್ತಾನೆ ಹೋದ ತಕ್ಷಣ ಕೊಡೋಕ್ಕೆ ಸಮಸ್ಯೆಗಳಿಗೆ ಇಲ್ಲಲ್ಲ. ಮತ್ತು ನಾವು ತಿಳ್ಕೊಂಡು ಸರಿನಾ? ಆದರೆ ಪೂಜೆ ಮಾಡೋದು ತಪ್ಪು, ದೇವ್ರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಮನಃಶಾಂತಿಗೆ ದೇವಸ್ಥಾನಕ್ಕೆ ಹೋಗಿ ಅಲ್ವಾ? ಏನೋ ಒತ್ತಡ ಇದೆ ಮನೆಯಲ್ಲಿ, ಒಂದೆರಡು ನಿಮಿಷ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತೀರಾ. ಅಲ್ಲಿ ಒಂದು ಕಡೆ ಗಂಟೆ ಶಬ್ದ, ಒಂದು ಕಡೆ ಮಂತ್ರ ಶಬ್ದ, ಒಂದು ಕಡೆ ಇನ್ಯಾರೋ ಮಾತಾಡ್ತಿರ್ತಾರೆ, ಇನ್ಯಾರೋ ಒಂದು ಕಡೆ ಕಷ್ಟ ಸುಖ ಮಾತಾಡ್ತಿರ್ತಾರೆ. ಈ ಮಾರ್ಕೆಟ್ ಒಳಗಡೆ ಹೋಗಿ ನಿಮಗೆ ನೆಮ್ಮದಿ ಎಲ್ಲಿ ಸಿಗತ್ತೆ? ಬ್ಯಾಗ್ ಬೇರೆ ಒಂದು, ತೆಂಗಿನಕಾಯಿ, ಬಾಳೆಹಣ್ಣು, ಎಲೆ ಅಡಿಕೆ. ಅಂದರೆ ನಾವು ಎಷ್ಟು ಮಟ್ಟಕ್ಕೆ ನಮ್ಮ ಸಮಯ, ನಮ್ಮ ದೇಹ, ನಮ್ಮ ಆಯಸ್ಸೆಲ್ಲ ಕಳ್ಕೊಂಡ್ಬಿಡ್ತಾ ಇದ್ದೀವಿ. ಯಾರ ಮೇಲೂ ಡಿಪೆಂಡ್ ಆಗಿದ್ದೀವಿ. ನೋ, ಕೂಡ್ದು. ಗಂಡ ಹೆಂಡತಿ ಮೇಲೆ ಡಿಪೆಂಡ್, ಹೆಂಡತಿ ಗಂಡನ ಮೇಲೆ ಡಿಪೆಂಡ್, ಮಕ್ಕಳು ಅಪ್ಪ ಅಮ್ಮನ ಮೇಲೆ ಸಾಧ್ಯನೇ ಇಲ್ಲ. ಅವರವರ ವೈಯಕ್ತಿಕವಾಗಿ ಅವರವರ ಹುಟ್ಟಿದ ದಿನಕ್ಕನುಸಾರವಾಗಿ ಅವ್ರು ಬದುಕಿರತ್ತೆ. ಗಂಡ ಹುಟ್ಟಿದ ದಿನ ಹೆಂಡತಿ ಹುಟ್ಟಿಲ್ಲ, ಹೌದಲ್ಲ? ಸೊ ಹಾಗಿದ್ದ ಮೇಲೆ ನಾವು ಕುಟುಂಬವನ್ನು ಸರಿ ಮಾಡ್ಕೊಳ್ಳೋಕ್ಕೆ ಇಷ್ಟು ತಪ್ಪಾಗಿ ಹೋದ ಮೇಲೆ ಹೆಂಗೆ ನೆಮ್ಮದಿಯಾಗಿ ಬದುಕೋಕ್ಕಾಗತ್ತೆ? ಇಷ್ಟೆಲ್ಲ ಮಾತಾಡಬೇಕಾಯಿತು. ಈ ಪ್ರಸಾದ ಅಂತಕ್ಕಂಥದ್ದು ಏನಕ್ಕೆ ಬೇಕಾಗತ್ತೆ ಅಂತಕ್ಕಂಥದ್ದು ಅಂದರೆ, ಜ್ಞಾನ ಅಂತಕ್ಕಂಥದ್ದು ಮನೆಯ ಯಜಮಾನನಿಗೆ ಅರ್ಥ ಆದಾಗ ಶನಿವಾರ ಆಗ್ಬಿಟ್ರು, ಸೋಮವಾರ ಆಗ್ಬಿಟ್ರು, ನಾನು ಸೋಮವಾರ ಆಗಿ ಸೀತೆ ವನವಾಸ ಆಗಿದ್ದೀನಿ, ನಾನು ಶನಿವಾರ ಆಗ್ಬಿಟ್ಟು ಯಾವಾಗಲೂ ಹುಷಾರಿಲ್ಲ, ಇದೆಲ್ಲ ಕತೆ ಬರ್ಕೊಂಡಿರ್ತಾರೆ. ಹಿರಿಯರಾಗಿರ್ತಾರಲ್ಲ, ಅವ್ರ ಋತುವಾದಾಗ ಏನಾಗಿತ್ತು ಅದನ್ನೆಲ್ಲ ಮಗಳ ಮೇಲೆ ಹಾಕ್ತಾರೆ. ಅಯ್ಯೋ ನಾನು ಆಗಿದ್ದು ಇಂಥದ್ದೇನೆ, ನಾನು ಹಿಂಗಾದೆ, ನೀನು ಹಿಂಗಾದ. ಎಷ್ಟು ಮೌಢ್ಯದಲ್ಲಿ ಬದುಕ್ತಾ ಇದ್ವಿ ನಾವು. ಇದಕ್ಕೆ ನಾವೇನು ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಹೇಳಬೇಕಾಗಿರತ್ತ ವಿಚಾರ. ಒಳ್ಳೆಯದು ಕೆಟ್ಟದ್ದು ವಿಚಾರ ಬೇಡ ಸ್ವಾಮಿ, ಆರೋಗ್ಯ ರಹಸ್ಯ ಮೂಲಕ ನಿಮ್ಮ ಮೂಲಕ ಸಂದೇಶ ಏನು ಹೇಳ್ಬಿಡಿ, ಕೇಳ್ಕೊಂಬಿಡ್ತೀನಿ ಅಂತ ವೀಕ್ಷಕರು ಕಾಯ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳೋಣ. ಸೊ ಅದಕ್ಕೆ ಹೇಳ್ತಕ್ಕಂಥ ವಿಚಾರ ನಮಗೆ ಇವತ್ತಿರ್ತಕ್ಕಂಥ ಅತಿ ಮುಖ್ಯವಾದ ಭಾಗ. ಅದು ಏನು ಮಾಡಬೇಕು ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ಮನೆಯಲ್ಲಿ ಸಾಮಾನ್ಯವಾಗಿ ಮಾತನ್ನು ಕೇಳಿಸ್ಕೊಳ್ತಕ್ಕಂಥ ವಿಷಯಕ್ಕೆ ಹೋದರೆ ಮನೇಲಿ ಯಾರೂ ಕೇಳಿಸ್ಕೊಳ್ಳಲ್ಲ. ಅಥವಾ ಗಂಡ ಹೆಂಡತಿಗಾಗ್ಬೋದು, ಮಕ್ಕಳಿಗಾಗ್ಬೋದು, ತಂದೆ ಮಗಳಿಗಾಗ್ಬೋದು. ಇದು ನಡೀತಾ ಇಲ್ಲಮ್ಮ? ಇದು ನಡೀತಾ ಇದೆ. ಏನು ತಿಳ್ಕೊಬೇಕು ಅಂದರೆ, ಇದು ಯಾರ ಮನೇಲಿಲ್ಲ? ಮದುವೆಗೋಸ್ಕರ ರಾಮಾಯಣ ಆಗತ್ತೆ, ಮಲ್ಕೊಳ್ಳೋ ವಿಷಯದಲ್ಲಿ ರಾಮಾಯಣ ಆಗತ್ತೆ, ಬಟ್ಟೆ ವಿಚಾರದಲ್ಲಿ ರಾಮಾಯಣ ಆಗತ್ತೆ, ಹೌದಾ? ಈ ಮನೆಯಲ್ಲಿ ಇದು ನಡಿಬೇಕಾ? ಇದು ನಡೀತಾ ಇದೆ ಅಂದರೆ ಅದು ಸಂಸಾರಕ್ಕೆ, ಕುಟುಂಬಕ್ಕೆ ಏಳಿಗೆ ಇಲ್ಲದ ಒಂದು ಕುಟುಂಬ ಆಗಿದೆ ಅಂತ ನಾವು ತಿಳ್ಕೊಬೇಕು. ಇದು ಏನಕ್ಕೆ? ಯಾರು ಮಾಡಿಸಿದಾರಾ? ಅಲ್ಲ. ದೇವ್ರ ಶಾಪನ? ಅಲ್ಲ. ಹೋದ ಜನ್ಮದ ಶಾಪನ? ಅಲ್ಲ. ಮತ್ತು ಯಾವುದು? ಇದು ಏನಕ್ಕೆ ನಡೀತಾ ಇದೆ ನಮ್ಮ ಮನೆಯಲ್ಲಿ ಅಂದರೆ ಶಾಸ್ತ್ರ ಕೇಳಕ್ಕೆ ಹೋಗೋದಲ್ಲ. ಶಾಸ್ತ್ರ ಹೇಳೋರು ಹೇಳ್ತಾರೆ ಏನು ಅಂದರೆ ಅವರ ಅನುಕೂಲಕ್ಕಾನುಸಾರವಾಗಿರ್ತಕ್ಕಂಥ ವಿಚಾರನೇ ಹೇಳೋದು. ಒಂದು ಪೂಜೆ ಮಾಡಿಸಿ ಸರಿ ಹೋಗುತ್ತೆ, ಇಲ್ಲ ಮನೆ ಚೇಂಜ್ ಮಾಡಿ ಸರಿ ಹೋಗುತ್ತೆ. ಸೊ ಏನೋ ಒಂದು ವಿಚಾರ ಹೇಳ್ತಾರೆ, ಅದು ಶಾಶ್ವತವಾಗಿ ಆಗಬೇಕಲ್ಲ. ತಾತ್ಕಾಲಿಕವಾಗಿ ಆಗುತ್ತೆ, ಒಪ್ಕೊಳ್ಳೋಣ. ಶಾಶ್ವತವಾದ ಬೇಕು ನಮಗೆ. ಆ ಶಾಶ್ವತವಾಗಿರ್ತಕ್ಕಂತಹ ಒಂದು ವಿಚಾರ ಏನಪ್ಪ ಅಂತಂದರೆ, ಅದಕ್ಕೆ ದೊಡ್ಡ ಶಾಪ ಏನು ಅಂದರೆ, ಇಷ್ಟೊತ್ತು ನಾನು ಮಾತಾಡಿದ್ದಕ್ಕೆ ಒಂದು ದೊಡ್ಡ ಶಾಪ ಏನು ಅಂದರೆ, ಅದೇ ಋತುವಾಗ್ತಕ್ಕಂಥ ಹೆಣ್ಣಿನಿಂದನೇ ಇಡೀ ಕುಟುಂಬಕ್ಕೆ, ವಂಶಕ್ಕೆ ದೊಡ್ಡ ಶಾಪವಾಗಿ ನಾವು ಅನುಭವಿಸ್ತಾ ಇದ್ದೀವಿ. ಇಷ್ಟೊತ್ತವರೆಗೂ ನಾನು ಏನೇನು ಮಾತಾಡಿದೆ ಇದೆಲ್ಲವೂ ಒಂದು ಹೆಣ್ಣು ಹುಡುಗಿ ಋತುವಾಗಿರ್ತಕ್ಕಂಥದ್ದಕ್ಕೂ ಮದುವೆ ಆಗುತ್ತಿರ್ತಕ್ಕಂಥದ್ದಕ್ಕೂ ಇದರ ನಡುವೆ ನಡೆಯುವಂತಹ ಒಂದು ಸಂಘರ್ಷ ಇದೆಯಲ್ಲ, ದುರಂತ. ಪ್ರಥಮ ಋತುವಾಗಿದ್ದ ದಿನದಿಂದ ಮದುವೆಯಾಗುವ ದಿನದವರೆಗೆ ಇದರ ಮಧ್ಯೆ ನಡೀತಕ್ಕಂತಹ ಎಷ್ಟು ದಿನಗಳು ಅಂತರ ಇರುತ್ತೆ, ಎಷ್ಟು ವರ್ಷಗಳು ಅಂತರ ಇರುತ್ತೆ, ಎಷ್ಟು ದೂರ ಆಗ್ತಾ ಇರುತ್ತೆ, ಅಷ್ಟು ಕುಟುಂಬಕ್ಕೆ ಆ ಹೆಣ್ಣಿನ ಶಾಪ ತಟ್ಟತ್ತೆ. ತಂದೆ ಮಗಳೇ. ಆದರೆ ಆಗುತ್ತಿರುವಂಥ ನೋವು ಮನೆಗೆ ಶಾಪ ಆಗುತ್ತಾ ಇಲ್ವಾ? ಅಲ್ವಾ?
ಇದಕ್ಕೆ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಹಾಗಾದರೆ ಅಂದರೆ, ಋತುವಾದ ಹೆಣ್ಣಿಗೆ 3 ವರ್ಷದ ಒಳಗಡೆ ಯಾವ ತಂದೆ ತಾಯಿ ಕನ್ಯಾದಾನ ಮಾಡಿ ಕೊಡ್ತಾರೋ ಆ ಮನೆಗೆ ಶ್ರೀರಸ್ತು ಅಂತ ಹೇಳುತ್ತೆ ಧರ್ಮ. ಋತುವಾದ ದಿನದಿಂದ 3 ವರ್ಷ ತುಂಬುವುದರ ಒಳಗಡೆ ಆ ಹೆಣ್ಣಿಗೆ ಮದುವೆ ಮಾಡಲಿಲ್ಲ ಅಪ್ಪ ಅಮ್ಮ ಅಂದರೆ ಆ ಮಕ್ಕಳ ಶಾಪನೆ ಇಡೀ ವಂಶವನ್ನು ನಾಶ ಮಾಡುತ್ತೆ. ಪ್ಲಸ್ ಜೀವನ ಪರ್ಯಂತ ಒಳ್ಳೆ ಆರೋಗ್ಯ ಎಲ್ಲ ಕೆಟ್ಟೋಗುತ್ತೆ ಆ ಹುಡುಗಿಗೆ. ಪ್ಲಸ್ ಹುಟ್ಟುವ ಸಂತತಿ ಚೆನ್ನಾಗಿರಲ್ಲ. ಅಂದರೆ ಈ ರೀತಿ ಸಮಸ್ಯೆಗಳನ್ನು ಯಾರು ತಂದ್ಕೊಂಡಿದ್ದು? ದೇವ್ರು ಕೊಟ್ಟಿದ್ದ, ನಾವೇ ಮಾಡ್ಕೊಂಡಿದ್ದ? ನಾವೇ ಮಾಡ್ಕೊಂಡು ಬಂದ್ವಿ. ಇದಕ್ಕೆ ಕಾರಣ ಏನು ಹೇಳು? ಇವತ್ತು ಇದೊಂದು ಕ್ಯಾನ್ಸರ್ ಇದೆಯಲ್ಲ, ಎಜುಕೇಷನ್ ಅನ್ನೋ ಒಂದು ಕ್ಯಾನ್ಸರ್. ಯಾಕೆ ಮಾತು ಹೇಳ್ತೀನಿ ಅಂದರೆ, ನಮ್ಮ ದೇಶ ಹಾಳಾಗ್ತಾ ಇರೋದೇ ಇದರಿಂದನೇ. ಕಾರಣ ಎಜುಕೇಷನ್ ತಪ್ಪು ಅಂತ ನಾನು ಹೇಳ್ತಿಲ್ಲ. ಎಜುಕೇಷನ್ಗೆ ಮುಖ್ಯವಾಗಿ ಯಾವ ಶಿಕ್ಷಣ ಬೇಕು ಅದು ಬೇಕಿಲ್ಲಿ. ಅದು ಒಂದು ಶಿಕ್ಷಣ ತಾನೆ ಎಜುಕೇಷನ್. ಅದಕ್ಕೆ ಮುಂಚೆ ಯಾವುದು ಬೇಕು? ಮೂಲ ಶಿಕ್ಷಣ. ಯಾವುದೇ ಹೆಣ್ಣಿಗಾಗಲಿ ಗಂಡಿಗಾಗಲಿ ಮೂಲ ಶಿಕ್ಷಣ ಯಾವುದೋ ನಿನ್ನನ್ನು ನೀನು ತಿಳಿಯೋದು. ಅದನ್ನು ಬಿಟ್ಟು ನೀವು ಬೆಳಗ್ಗೆ ಎದ್ದ ತಕ್ಷಣನೇ ಅಥವಾ ಮಗು ಒಂದು 5 ವರ್ಷ ಆದ ತಕ್ಷಣ ತೊಗೊಂಡೋಗಿ ಹಾಕ್ತೀರಾ? ಹೌದಲ್ವಾ? ಇದು ಈ ರೀತಿಯಾಗಿ 3 ವರ್ಷದ ಒಳಗಡೆ ಮದುವೆ ಆಗಲ್ಲ. ನಮಗೂ ಮಾಡಬೇಕು ಅಂತ ಆದೆ ಸ್ವಾಮಿ, ಒಳ್ಳೆ ಸಂಬಂಧ ಸಿಗ್ತಾ ಇಲ್ಲ ಅಥವಾ ಜಾತಕ ಕೂಡ ಬರ್ತಾ ಇಲ್ಲ, ಇದಕ್ಕೇನೋ ಒಂದು ಕಾರಣ ಹೇಳ್ತಾರೆ. ಹೌದಾ? ಅದಕ್ಕೆ ಮದುವೆ ಬ್ರೇಕು. ಅಥವಾ ಒಳ್ಳೆ ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸ ತೊಗೊಂಡು ಆಮೇಲೆ ಮದುವೆ ಮಾಡ್ಕೊ ಅಂತ ಒಂದು ಬ್ರೇಕ್. ಅಥವಾ ಹುಡುಗಿನೇ ಒಂದು ತೀರ್ಮಾನ ತಗೋತಾಳೆ, ಹೆಂಗೆಂಗೋ ಮದುವೆ ಮಾಡ್ಕೊಳಕ್ಕಾಗಲ್ಲ, ನಾನು ಸ್ಟೇಜಿಗೆ ಬಂದು ಮದುವೆ ಮಾಡ್ಕೊತೀನಿ. ಇದು ತಪ್ಪಲ್ಲ, ಗುರಿ ಅದು. ಬಟ್ ಸಕ್ಸಸ್ ಆಗಬೇಕಲ್ಲ. ನೋಡಿ 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 ಸಾಕಾಗಿ ಒಳ್ಳೇದಾಗಲ್ಲ, ಕೆಲಸ ಸಿಕ್ಕಲ್ಲ, ಮದುವೆ ಆಗಲ್ಲ. ಸೊ ದೇಹ ಎಲ್ಲ ಏನಾಗ್ತದೆ, ದಿನೇ 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 ಶಕ್ತಿ ಕಳ್ಕೊಳುತ್ತಾ ಶಕ್ತಿ ಜಾಸ್ತಿ ಆಗುತ್ತಾ? ಶಕ್ತಿ ಕಳ್ಕೊಳ್ತಾ ಹೋಗುತ್ತೆ ಅಂತ ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ಕನ್ನಡಿ ಮುಂದೆ ನಿಂತ್ಕೊಂಡು ಯಾಕೋ ಕಮ್ಮಿ ಆಗ್ತಾ ಇದ್ದೀನಿ, ಗ್ಲಾಮರ್ ಕಮ್ಮಿ ಆಯಿತು, ನನಗೇನೋ ಬೇಜಾರಾಗ್ತಾ ಇದೆ, ಕನ್ನಡಿ ಮುಂದೆ ನಿಂತ್ಕೊಂಡು ಯೋಚನೆ ಬರುತ್ತೆ. ಅದು ಯಾರ ಹತ್ರ ಹೇಳೋಕ್ಕಾಗಲ್ಲ. ಸೊ ಈ ರೀತಿಯಾಗಿ ಕೊನೆಗೆ ಮದುವೆನೂ ಆಗಲ್ಲ, ಕೆಲಸನೂ ಸಿಕ್ಕಲ್ಲ. ಈ ಜೀವನ ಆಗ್ತಾ ಇರ್ತಕ್ಕಂಥದ್ದಕ್ಕೆ ಕಾರಣ ಈ ರೀತಿ ಮದುವೆ ಮಾಡಬೇಕು, ಮದುವೆ ಮಾಡ್ಕೋಬೇಕು ಅಂತ ಇದ್ದರೂ ಮದುವೆ ಆಗದೇ ಇರೋದಕ್ಕೆ ಒಂದು ಇನ್ನೊಂದು ಕಾರಣ ಇದೆ. ಅದಕ್ಕೆ ಹಿಂದಕ್ಕೆ ಹೋದರೆ ಏನು? ಹಿರಿಯರ ಸತ್ತು ಹೋದ್ರಲ್ಲ ಮನೆಯಲ್ಲಿ, ಪ್ರಾರಂಭದಲ್ಲಿ ಹೇಳಿದೆ ನಾನು, ಯಾವುದೋ ಸಮಸ್ಯೆಯಿಂದ ಸತ್ತಿರ್ತಾರೆ. ಆ ಸಾವು, ಆ ಸಾವಿಗೆ ಪ್ರಾಯಶ್ಚಿತ್ತ ಆಗಬೇಕು. ಏನು? ತಿಥಿ ಶ್ರಾದ್ದಗಳನ್ನ ಅಂತ ನಾವು ಮಾಡ್ತೀವಿ. ಇದನ್ನು ಸರಿಯಾದ ಸಮಯದಲ್ಲಿ, ಸರಿಯಾದ ರೀತಿಯಲ್ಲಿ, ಸರಿಯಾದ ಸ್ಥಳದಲ್ಲಿ ಪಿತೃಗಳಿಗೆ ಸಂಸ್ಕಾರವನ್ನು ಮಾಡಿದ ಪಕ್ಷದಲ್ಲಿ, ಅವರ ಆಶೀರ್ವಾದ ನಮಗೆ ಲಭ್ಯವಾದ ಪಕ್ಷದಲ್ಲಿ, ಯಾವ ಕ್ಷಣದಲ್ಲಿ ಈ ಮನೆಯಲ್ಲಿ ಏನೇನು ಕಾರ್ಯಗಳಾಗಬೇಕು ಆಟೋಮೆಟಿಕ್ಕಾಗಿ ಆಗ್ತಾನೇ ಇರುತ್ತೆ. ಎಲ್ಲೂ ಶಾಸ್ತ್ರ ಕೇಳಂಗಿಲ್ಲ, ದೇವ್ರು ಕೇಳಂಗಿಲ್ಲ, ಯೋಚನೆ ಮಾಡೋಂಗಿಲ್ಲ. ಏನು ಹೇಳ್ತೀಯಮ್ಮ? ಹಿರಿಯರ ಸತ್ಕಾರ್ಯಗಳನ್ನು ಮಾಡ್ತಕ್ಕಂತಹ ಪ್ರತಿಯೊಂದು ಕುಟುಂಬದಲ್ಲೂ ನಡೆದಾಗ ನೀವು ಹೆಣ್ಣು ಮಕ್ಕಳನ್ನ ಮದುವೆ ಮಾಡಬೇಕು ಅಂತ ಕರ್ಕೊಂಡು ಹೋಗಬೇಡಿ. ಮದುವೆ ಆಗಬೇಕು, ಆಟೋಮೆಟಿಕ್ ಆಗುತ್ತೆ. ಜೊತೆಗೆ ಮಕ್ಕಳು ಒಪ್ಕೋತಾರೆ, ನಾನು ಮದುವೆ ಮಾಡ್ಕೊಂಡು ಆಯ್ತಮ್ಮ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಇಲ್ಲಿ ಒಂದು ದೊಡ್ಡ ಟ್ರ್ಯಾಕ್ ಹೋಗ್ತಾ ಇರೋದು, ಹುಡುಗಿ ಒಪ್ಪಿದ್ರೆ ಅಪ್ಪ ಅಮ್ಮ ಒಪ್ಪಲ್ಲ, ಅಪ್ಪ ಅಮ್ಮ ಒಪ್ಪಿದ್ರೆ ಹುಡುಗಿ ಒಪ್ಪಲ್ಲ, ಅಥವಾ ಹುಡುಗನೂ ಆಗಿರ್ಬೋದು. ಈ ಒಂದು ವ್ಯತಿರಿಕ್ತ ಎಷ್ಟೋ ಕುಟುಂಬದಲ್ಲಿ ಇವತ್ತುವರೆಗೂ 35, 38, 46 ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ, ನಮ್ಮ ಹುಡುಗನಿಗೆ ಯಾಕೆ ಸೆಟ್ ಆಗ್ತಾ ಇಲ್ಲ, ನಮ್ಮ ಹುಡುಗಿಗೆ ಯಾಕೆ ಸೆಟ್ ಆಗ್ತಾ ಇಲ್ಲ. ಇದಕ್ಕೊಂದು ಶಾಸ್ತ್ರ, ಇದಕ್ಕೊಂದು ದೋಷ ಪರಿಹಾರ, ಇದಕ್ಕೊಂದು ದೇವಸ್ಥಾನಕ್ಕೆ ಹೋಗಿ ಬರೋದು. ಸೊ ಈ ರೀತಿಯಾಗಿ ಕೊನೆಗೆ ಮಕ್ಕಳ ಕೈಲಿ ಅಪ್ಪ ಅಮ್ಮ ಬೈಸ್ಕೋತಾರೆ, ನೀನೆಲ್ಲ ಕರ್ಕೊಂಡೋಗಿ ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡಿಸ್ತೇ, ನನ್ನ ಮದುವೆ ಆಗಲಿಲ್ಲ. ಇನ್ನೊಂದು ಸಲ ನಾನು ದೇವಸ್ಥಾನಕ್ಕೆ ಕರಿಬಾರ್ದು, ನೀನು ನನ್ನೆಲ್ಗೂ ಏನಕ್ಕೂ ಕರಿಬಾರ್ದು, ಆಯಿತಾ? ಮನೆ 2 ಭಾಗ ಆಯಿತು. ಹಾಗಂತ ಮಕ್ಕಳ ಮಾತು ಕೇಳ್ಕೊಂಡು ಅಪ್ಪ ಅಮ್ಮ ಮೂಲೆ ಸರ್ಕೊಳ್ಳಲ್ಲ, ದೇವಸ್ಥಾನಕ್ಕೆ ಹೋಗೋದು ಬಿಡಲ್ಲ, ಹೋಗ್ತಾನೇ ಇರ್ತಾರೆ. ಕೊನೆಯಲ್ಲಿ ಮನೇಲಿ ಕೇಳ್ತಾರೆ, ನನಗೊಂದು ದೊಡ್ಡದು ಚೆನ್ನಾಗಿರೋ ಗಾಡಿ ಕೊಡಿಸಿ. ಯಾಕೆ? ಎಷ್ಟು ದೇವಸ್ಥಾನಕ್ಕೆ ಹೋಗಿ ದುಡ್ಡು ಎಷ್ಟು ಖರ್ಚು ಮಾಡಿದ್ದೀರಾ, ಕೊಡಿ ನನಗೆ. ಕೇಳೋ ತಪ್ಪು ಅಂತೀಯಮ್ಮ? ಈಗ ತಗಲಾಕೊಳ್ತಾರೆ. ಎಂಥ ಕಥೆ ಆಯ್ತು. ಈಗ ನಾವೇನು ಮಾಡೋಣ, ಏನು ತಲೆ ಕೆಚ್ಕೊಳ್ಳೋಣ, ಎಲ್ಲ ಮಾಡಾಯಿತು. ನಮ್ಮ ಮಕ್ಳು ಹೇಳ್ತಿರೋದು ಸರಿನೇ, ಹಂಗಂತ ಬಿಡೋಕ್ಕೂ ಆಗಲ್ಲ. ಈ ಜೀವನ ಎಷ್ಟು ಮಟ್ಟಿಗೆ ಸರಿ ಅಲ್ವಾ? ಸೊ ಈಗ ಅರ್ಥ ಗೊತ್ತಾಯ್ತಲ್ಲ. ಇಲ್ಲಿ ಇರ್ತಕ್ಕಂಥದ್ದು ಹಿರಿಯರ ಆಶೀರ್ವಾದವನ್ನು ಸರಿಯಾದ ಕ್ರಮದಲ್ಲಿ. ಇದಕ್ಕೆ ಹಿರಿಯರ ಆಶೀರ್ವಾದ ನಮ್ಗೆ ಸಿಕ್ಕಿದೆ ಅಂತ ಗೊತ್ತಾಗಬೇಕು. ನಾವು ಮಾಡ್ತಿರೋದಕ್ಕೆ ಸಿಕ್ಕಿದೆ ಅಂತ ಗೊತ್ತಾಗಬೇಕು ಅಂದರೆ, ಮನೆಯಲ್ಲಿ ಕಲಹ ಇಲ್ಲದೆ ಎಲ್ಲರೂ ಶಾಂತ ರೀತಿಯಿಂದ ಇದ್ದಾಗ ಹಿರಿಯರ ಆಶೀರ್ವಾದ ನಿಮಗಿದೆ. ಬೆಳಿಗ್ಗೆ ಆಯಿತು ಅಂದರೆ ಜಗಳ, ಮಲಕ್ಕಳಕ್ಕೆ ಜಗಳ ಆಗ್ತಾ ಇದೆ ಅಂದರೆ ನೀವು ಮಾಡುತ್ತಿರುವುದು ತಿಳಿದಿರುವುದೆಲ್ಲ ತಪ್ಪಾಗಿದೆ. ಶಾಸ್ತ್ರ ಯಾಕೆ ಕೇಳಬೇಕು? ನಿಮಗೆ ಅರ್ಥ ಆಗುತ್ತಲ್ಲ.
ಮಾಡ್ಕೋಬೋದಲ್ಲ. ಈ ಒಂದು ಸಂದೇಶವನ್ನು ಇಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ವೀಕ್ಷಕರೇ, ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ನಮ್ಮಲ್ಲೇ ಇದೆ, ನಾವು ಇನ್ನೊಬ್ರ ಹತ್ರ ಹೋಗಿ ಕೇಳ್ಕೊಂಡು ಯಾಕೆ ತಗೊಳ್ಕೊಳ್ಬೇಕು? ಅಂದರೆ ಇನ್ನೊಬ್ರ ಹತ್ರ ಹೋಗೋದು ತಪ್ಪಲ್ಲ, ತಿಳ್ಕೊಳಕ್ಕೆ ಹೋಗಿ, ಅದನ್ನೇ ಜೀವನ ಅಂತ ಅನ್ಕೋಬೇಡಿ. ಹೌದಲ್ಲ? ಎಲ್ಲೋಗುತ್ತಪ್ಪ ಅಂದರೆ ಅಡ್ರೆಸ್ಗಳ ತಪ್ಪಲ್ಲ, ತಿಳ್ಕೊಳ್ಳೇಬೇಕದು. ಹಾಗೆ ಈ ಒಂದು ವಿಚಾರವನ್ನು ನಾವು ಹಾಗಿದ್ದ ಮೇಲೆ ಮಾಡ್ತಾ ಇದ್ದೀವಲ್ಲ, ಆದರೂ ಯಾಕೆ ಈ ಥರ ಹೇಳ್ತಾರೆ, ನಾವು ಮಾಡ್ತಾ ಇದ್ದೀವಲ್ಲ ಅಂತ ಎಷ್ಟೋ ಜನ ಪ್ರಶ್ನೆ ಇರುತ್ತೆ. ಆದರೆ ಅದನ್ನು ಯಾವ ಕ್ಷೇತ್ರದಲ್ಲಿ ಮಾಡಬೇಕು? ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಕಲ್ಯಾಣ ಮಂಟಪ ಇದೆ ಅಂತಾನೆ, ಯಾವುದೋ ಒಂದು ದೇವಸ್ಥಾನದಲ್ಲಿ ಮಂಟಪ ಇದೆ ಸ್ವಾಮಿ, ಇಲ್ಲಾಂದರೆ ಸ್ಯಾಕೆಟ್ ಹಾಕಿ ಕೆರೆ ಇದೆ ಸ್ವಾಮಿ, ಅಲ್ಲಿ ತೊಗೊಂಡೋಗಿ ಹಾಕ್ಬಿಡ್ತೀವಿ ಸ್ವಾಮಿ. ಸೊ ಈ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಮಾಡ್ತಾ ಬಂದರೆ, ಇದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಡದ್ದಕ್ಕೆ ನಾವೇ ಹಗ್ಗ ತಗೊಂಡು ಯಾವಾಗ ಪ್ರಾಣ ಕಳ್ಕೊಳ್ಳಿ ಅಂತ ಯೋಚನೆ ಮಾಡ್ದಂಗಿರುತ್ತೆ ಜೀವನ. ಯಾಕೆ ನಮ್ಮ ಅನುಕೂಲಕ್ಕೆ ಮಾಡಿದ್ದದು. ಸತ್ತವರ ಅನುಕೂಲಕ್ಕನುಸಾರವಾಗಿ ಅವರು ಮತ್ತೆ ನಮ್ಮ ಮಕ್ಕಳ ಹೊಟ್ಟೆಯಲ್ಲಿ ಹುಟ್ಟು ಬರಬೇಕಾ ಬೇಡ ವಂಶಕ್ಕೆ? ಮತ್ತು ಅವ್ರು ಹುಟ್ಟು ಬರಬೇಕಂದ್ರೆ ಅವ್ರು ಮತ್ತೆ ಮನೆ ಕರ್ಕೋಬೇಕಲ್ಲ. ಕರ್ಕೋಬೇಕು ಅಂದರೆ ಶ್ರಾದ್ದವನ್ನು ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ನೀವೆಲ್ಲೂ ಅರ್ಕೆ ಕಟ್ಟಬೇಕಾಗಿಲ್ಲ, ದೇವ್ರ ಮುಂದೆ ಕೂತ್ಕೊಂಡು ಅಳಬೇಕಾಗಿಲ್ಲ, ನಿಮ್ಮ ಕುಟುಂಬ ಆಟೋಮೆಟಿಕ್ ಅಕೌಂಟ್ ಓಪನ್ ಆಗತ್ತೆ. ಅಂದರೆ ನಮ್ಮ ಜೀವನದ ಕುಟುಂಬದ ಅಕೌಂಟ್ ಓಪನ್ ಆಗುತ್ತೆ. ಹೇಗಿದೆಯಮ್ಮ? ಅಲ್ವಾ ಗುರುಜಿ, ಈ ಕುರಿತು ಮತ್ತೆ ಮಾತನಾಡ್ತಾ ಹೋಗೋಣ. ಗುರುಜಿ, ನಾವು ಋತುಮತಿ ಹಾಗೂ ಮೂಗುತಿಯ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇದೀಗ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ನಮಸ್ತೆ ಮಾ. ನಮಸ್ತೆ ಮೇಡಮ್ ಅವರೇ. ನಿಮ್ಮ ಹೆಸರು? ಏನು ಮೇಡಮ್ ಅವರೇ? ನಿಮ್ಮ ಹೆಸರು? ಹೆಸರು ನಾಗರತ್ನ ಅಂತ ಮೇಡಮ್ ಅವರೇ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆನಕನಹಳ್ಳಿಯಿಂದ ಮಾಡ್ತಾ ಇದ್ದೀವಿ. ಓಕೆ, ಗುರುಜಿ ಇದ್ದಾರೆ ಮಾ, ಮಾತನಾಡಿ. ಹಲೋ. ಹಲೋ ಸರ್, ನಮಸ್ಕಾರ ಸುಮೇಳ ಗುರುಜಿ. ನಾರಾಯಣ, ಹೇಳಿಮ್ಮ, ಏನಾಗಬೇಕು? ಏನಿಲ್ಲ ಗುರುಜಿ, ನಮ್ಮ ಮಗಳದ್ದೊಂದು ಮದುವೆ ಮಾಡಿದ್ದೀವಿ. ಹಾಂ. ಅವರು ಒಂದು ವರ್ಷ ನೆಟ್ಟಿಗೆ ಇಟ್ಕೊಂಡಿಲ್ಲ. ಒಂದು ಮಗು ಐತೀಗ, ಒಂದು 3 ವರ್ಷದ ಮೇಲೆ 8 ತಿಂಗಳಾಗಿ. ಹಾಂ. ಹಲೋ, ಹೇಳಿ, ಕೇಳಿಸ್ತಾ 3 ವರ್ಷದ ಮೇಲೆ 3 ವರ್ಷದ ಮೇಲೆ 8 ತಿಂಗಳಾಯ್ತು ಗುರುಜಿ. ಆಯಿತು. ಪಾಪಗೆ ಅವರು 1 ವರ್ಷ ಇಟ್ಕೊಂಡರು ಕಳಿಸಿದಾರ ಸರ್. ನಮ್ಮ ಮನೆಗೆ ಇದಾರ ಗುರುಜಿ. ಈಗ ಕೋರ್ಟ್ ನಡೀತೈತೆ. ಓಕೆ, ಮಗು ಹೆಣ್ಣ ಗಂಡ? ಹೆಣ್ಣು ಗುರುಜಿ. ಆ ಮಗು ನಕ್ಷತ್ರ ಏನು? ಮಗು ನಕ್ಷತ್ರ ಯಾವ ನಕ್ಷತ್ರ? ನಕ್ಷತ್ರ ಗೊತ್ತಿಲ್ಲ ಗುರುಜಿ. ಯಾರು ಕೇಳಿದ್ದೀವಾಗ ನೀವು? ನಾವು ಅವ್ರ ಅಮ್ಮ ಕೇಳ್ತಾ ಇರೋದು. ಅಂದ್ರೆ ಅವ್ರ ಮಗಳು ನಾವು ಕೇಳ್ತಾ ಇರೋದು ಅವ್ರ ಅಮ್ಮ. ಅಲ್ಲಮ್ಮ, ನಕ್ಷತ್ರ ಗೊತ್ತಿಲ್ಲ ಅಂತ ನಾನು ಏನು ಹೇಳಿ, ಹೆಂಗೆ ಹೇಳೋಕ್ಕಾಗತ್ತೆ? ಅಲ್ಲ ಸರ್, ಡೇಟ್ ಆಫ್ ಬರ್ತ್ ಐತಿ ನಮ್ಮ ಮಗಳದ್ದು. ಪವಿತ್ರನ ಡೇಟ್ ಆಫ್ ಬರ್ತ್ ಐತಿ. ಅಮ್ಮ, ಡೇಟ್ ಆಫ್ ಬರ್ತ್ ತಗೊಂಡು ನಾನು ಪಂಚಾಂಗ ಇಟ್ಕೊಂಡಿದ್ದೀನಿ ಇಲ್ಲಿ. ದಯವಿಟ್ಟು ತಪ್ಪು. 1 ವರ್ಷದ ಮಗುಗೆ ಇನ್ನೂ ನಕ್ಷತ್ರ ಗೊತ್ತಿಲ್ಲ ಅಂದರೆ ನೀವು ಕೇಳಕ್ಕೆ ತಾನೇ ನಿಮ್ಗೆ ಅಧಿಕಾರ ಏನಿದೆ ಹೇಳಿ. ದಯವಿಟ್ಟು ಮೊದಲು ಮಗು ನಕ್ಷತ್ರದಲ್ಲಿದೆ, ಇವ್ರ ದಾಂಪತ್ಯ ರಹಸ್ಯ ಏನು, ನಿಮ್ಮ ಕುಟುಂಬದ ರಹಸ್ಯ ಏನು ಅಂತ ಮೊದಲು ತಿಳ್ಕೊಳ್ಳಿ. ನಕ್ಷತ್ರ ತಿಳ್ಕೊಳ್ಳೋದು ಏನಕ್ಕಮ್ಮ ಕರೆ ಮಾಡಿದ್ರಿ ತಾಯಿ? ಇನ್ನೊಮ್ಮೆ ಕರೆ ಮಾಡಿ ತಾಯಿ, ತಿಳ್ಕೊಂಡು. ಓಕೆ, ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಮಾ. ನಮಸ್ಕಾರ. ನಿಮ್ಮ ಹೆಸರು? ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಬಂಗಾರಪೇಟೆಯಿಂದ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಾರಾಯಣ, ಹೇಳಿಮ್ಮ, ಯಾರ ಬಗ್ಗೆ? ನಮ್ಮ ವಿನಯನ್ ಬಗ್ಗೆ, ನನ್ನ ಮಗ ವಿನಯನ್ ಬಗ್ಗೆ. ಎಷ್ಟು ವಯಸ್ಸು? ಅವನಿಗೆ 27 ವರ್ಷ ಗುರುಗಳೇ. ಏನು ನಕ್ಷತ್ರ? ಪೂರ್ವಾಷಾಢ ನಕ್ಷತ್ರ, ಧನುರ್ ರಾಶಿ. ಓಕೆ, ಏನು ಬೇಕಿವಾಗ ಅವನ ಬಗ್ಗೆ? ಅವನು ಮದುವೆ ವಿಚಾರ ಬಗ್ಗೆ ಕೇಳಬೇಕಾಯ್ತು ಗುರುಗಳೇ. ಹಾಗೆ ಉದ್ಯೋಗದ ಬಗ್ಗೆ ಯಾವುದಕ್ಕೆ ಹೋದ್ರು ಹಿಂದಕ್ಕೆ ಹೋಗ್ತಾ ಇದೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ಮ ಮನೆ 50 ವರ್ಷದಿಂದ ಇದೆ ಗುರುಗಳೇ. ಯಾರು ಕಟ್ಸಿದ್ದದು? ನಮ್ಮ ಮಾವ ಅವರು. ನಿಮ್ಮ ಮನೇಲಿ ಒಟ್ಟು ಎಷ್ಟು ಜನ ಇದ್ದೀರಾ? ನಾವು ಈಗ ನಮ್ಮ ಯಜಮಾನ್ರು, ನಾನು, ನನ್ನ ಮೈದನ ಅಷ್ಟೇ ಇರ್ತೀವಿ. 3 ಜನನಾ? ಮಕ್ಕಳು ಬೆಂಗಳೂರಿನಲ್ಲಿದ್ದಾರೆ. ದೊಡ್ಡ ಮಗಳಿಗೆ ಮದುವೆ ಆಗಿದೆ. ಚಿಕ್ಕವನಿಗೆ ಇನ್ನೂ ಯಾವುದೂ ಅನ್ಗೂಡ್ತಾ ಇಲ್ಲ. ಏನ್ಗೋದ್ರೂ ಹಿಂದಕ್ಕೆ ಹೋಗ್ತಾ ಇದೆ. ಓಕೆ, ನಿಮ್ಮ ಮನೆ ಯಾವ ದಿಕ್ಕಿಗೆ ಬಾಗಿಲು ರಸ್ತೆ ಇದೆ ಗೊತ್ತಾ ಅಮ್ಮ? ಉತ್ತರ ದಿಕ್ಕಿಗೆ ಗುರುಗಳೇ. ರಸ್ತೆನೂ ಬಾಗಿಲು ಎರಡು ಒಂದೇ ಕಡೆನಾ? ಉತ್ತರ ದಿಕ್ಕಿಗೆ. ಓಕೆ, ಹೆಂಚಿನ ಮನೆನಾ ತಾಸಿ ಮನೆನಾ? ಹೆಂಚಿನ ಮನೆ ಇದೆ. ಪೂರ್ವಕ್ಕೆ ಹೆಂಚಿನ ಮನೆ ಇದೆ, ಈಶಾನ್ಯ ಮೂಲೆಯಲ್ಲಿ. ದಕ್ಷಿಣಕ್ಕೆ ಇದು ಟಾರ್ಚ್, ಅದೇ ಮೋಲ್ಡ್ ಮನೆ ಇದೆ. ಅದೇನು ಅರ್ಧ ಆ ಕಡೆ ಅರ್ಧ ಈ ಕಡೆ ಅರ್ಧ ಆ ಥರ? ಅಲ್ಲಲ್ಲ ಗುರುಗಳೇ, ಬೇರೆ ಬೇರೆ ಸಪ್ರೇಟ್ ಇದೆ. ಹೆಂಚಿನ ಮನೆಯೂ ಸಪ್ರೇಟ್ ಇದೆ, ಈ ಮನೆಯೂ ಸಪ್ರೇಟ್ ಇದೆ ಗುರುಗಳೇ. ಬೇರೆ ಬೇರೆ ಇದೆಯಾ? ಬೇರೆ ಬೇರೆ ಇದೆ. ಸರಿ, ತಾರಸಿ ಮನೆಗೆ ಮೆಟ್ಲು ಹಾಕಿದ್ದೀರಾ? ಹಾಕಿದ್ದೀವಿ ಗುರುಗಳೇ. ಯಾವ ದಿಕ್ಕು ಅಂತ ಗೊತ್ತಾ ಅಮ್ಮ ನಿನಗೆ ಮೆಟ್ಲು ಹಾಕಿರೋದು?
ಪೂರ್ವದಿಂದ ಪಶ್ಚಿಮಕ್ಕೆ ಹತ್ತೋದು ಗುರುಗಳೇ. ಅಂದರೆ ಅಡುಗೆ ಮನೆ ಲೈನಲ್ಲಿ ಹಾಕಿದ್ದೀರಾ? ಇಲ್ಲ ಗುರುಗಳೇ ಇನ್ನೆಲ್ಲಿ? ವಾಯುವ್ಯ ರೂಮಕ್ಕೆ ಸ್ನಾನದ ಮನೆ ಇದೆಯಲ್ಲ ಅಲ್ಲ? ಹೌದು ಗುರುಗಳೇ. ಓಕೆ, ಅದು ನೀವೇ ಹಾಕಿದ್ದ ಅಲ್ಲೇ ಹಾಕಬೇಕು ಅಂತ ಯಾರು ಹೇಳಿದ್ರಾ? ನಮ್ಮ ಮೈದ್ನ ಹೇಳ್ತಾನೆ ಗುರುಗಳೇ, ಅವನ್ನ ಹಾಕಿದ್ದು. ಅಲ್ಲ, ಅವ್ರಿಗೇನು ಮನೆ ಕಟ್ಟೋದು ಗೊತ್ತಾ ನಿಮ್ಮ ಮೈದ್ನಿಗೆ? ಸ್ವಲ್ಪ ಹೆಚ್ಚು ಕಡಿಮೆ ಅವರು ವಾಸ್ತು ಎಲ್ಲ ಇದ್ ಮಾಡ್ತಾರೆ, ಅವನೇ ಹಾಕಿದ್ದು ಗುರುಗಳೇ. ಹೌದಾ? ಮನೆಗೆ ಅಟ್ಯಾಚ್ಡ್ ಇಲ್ಲ, ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ಕಟ್ಟಿದ್ದಾರೆ. ಅಮ್ಮ, ನೀನೇನು ಓದಿದ್ಯಾ? ನಾನು SSLC ಗುರುಗಳೇ. ನಿನ್ಗೊಂದು ಮಾತು ಹೇಳ್ತೀನಿ, ಮನೆ ಮುಂದೆ ಮೆಟ್ಲ ಹತ್ರ ನಿಂತ್ಕೋ. ನಿಮ್ಮ ಮನೆ ಗೋಡೆಯಿಂದ ಸ್ಟೇರ್ ಕೇಸು ಮುಂದಕ್ಕೆ ಬಾಕೊಂಡು ಎಳ್ಕೊಂಡಿದೆ ತಾನೆ? ಇದು ಗುರುಗಳೇ, ಅಂದರೆ ಒಬ್ಬ ಮನುಷ್ಯ ನಿಂತ್ಕೊಂಡಾಗ ಕಾಲನ್ನ ಅಗಲ ಮಾಡಿ ನಿಂತ್ಕೊಂಡಂಗೆ ಕಾಣಿಸುತ್ತಾ? ಇಲ್ಲ, ನೋಡು, ನಿಂತ್ಕೊಂಡು ನೋಡು, ಗೊತ್ತಾಗತ್ತೆ. ಬಾಬು, ಮನೆ ಗೋಡೆಯಿಂದ ಸ್ಟೇರ್ ಕೇಸು 4 ಅಡಿ ಈ ಕಡೆ ಬಂದಿದೆಯಲ್ಲಮ್ಮ, ಅದು ಒಂದು ಕಾಲನ್ನ ಅಗಲ ಮಾಡಿ ನಿಂತ್ಕೊಂಡಂಗೆ ಕಾಣಿಸಲ್ವಾ? ಅಗಲ ಇದೆ ಗುರುಗಳೇ, ಅಗಲ. ಇದು ನಿಮಿಷ ಅವ್ರು ಏನ್ ಕೇಳ್ತಾ ಇದ್ದಾರೆ ಗುರುಗಳೇ, ನಾನು ಮೈದನ್ ಕೈ ಕೊಡ್ತೇನೆ, ದಯವಿಟ್ಟು ಹೇಳಿ. ಗುರುಗಳು ಹಲೋ, ಹೇಳಿ ಸರ್. ಅಲ್ಲ, ಉತ್ತರ ವಾಯುವ್ಯಕ್ಕೆ ಸ್ಟೇರ್ ಕೇಸ್ ಹಾಕಬಹುದಾ? ಉತ್ತರ ವಾಯುವ್ಯಕ್ಕೆ ಸ್ಟೇರ್ ಕೇಸ್ ಕಟ್ಟಿರೋದು ಅದೇ ಹಾಕಬಹುದಾ ಅಂತೀನಿ. ಹಾಕ್ಬಾರ್ದು, ದಂಡಿಯಾಗಿ ಹಾಕಿದ್ದಾರೆ, ಬೇಕಾದಷ್ಟು ಹಾಕಿದ್ದಾರೆ. ಅಂದ್ರೆ ಉತ್ತರದ ಬಾಗಿಲು ಈಶಾನ್ಯ ಮೂಲೆಗಿದೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಬೇರೆಯವ್ರನ್ನ ನೋಡಿ ಮನೆ ಕಟ್ಟಿದೀನಿ ಅಂದ್ರೆ ನಾನೇನು ಹೇಳಕ್ಕಾಗಲ್ಲ. ನಾವು ಒಂದ್ ತಿಳ್ಕೋಬೇಕು. ಬೇರೆಯವ್ರ ನೋಡಿ ಕಟ್ಟಿದ್ದಲ್ಲ, ನಾನೇ ಕಟ್ಟಿದ್ದು. ಓಕೆ, ನೀವು ಕೇಳಿದಿಕ್ಕೆ ಸುಮಾರು ಜನ ಆತರ ಕಟ್ಟಿದಾರಲ್ಲ ಅಂದಿದ್ದು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಹೇಳಿ. ಇದು ಮನೆಗೆ ವಾಯುವ್ಯ ಅಂತಕ್ಕಂತಹ ವಿಚಾರದಲ್ಲಿ ಬಂದಾಗ ಅದು ಭಗವಂತ ವಾಸ ಮಾಡುವ ಜಾಗ. ಈಶಾನ್ಯದ ಲೈನಲ್ಲೇ ತಾನೇ ಬರುತ್ತೆ ಭಾಗ ಅದು. ಹೌದು. ಹಾಗಿದ್ದ ಮೇಲೆ ಅಲ್ಲಿ ಭಾರ ಹಾಕಿದಾಗ ಮನೆ ಗೋಡೆಯಿಂದ 4 ಅಡಿ ಯಾವ ಹೊರಗಡೆ ತಗೋತೀವಿ, ಅದು ಮನೆಯಲ್ಲಿ ಆತಂಕ ಕೊಡುತ್ತೆ. ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಮದುವೆ ಆಗ್ತಕ್ಕಂತಹ ವಿಚಾರ ಆಗಿರ್ಬೋದು, ಮತ್ತು ಕೆಲಸದ ಬಗ್ಗೆ ಆಗ್ಬೋದು, ನೆಮ್ಮದಿ ಇರುವಂಥ ವಿಚಾರ ಆಗ್ಬೋದು, ಯೋಚನೆ ಮಾಡುವಂಥ ವಿಚಾರ ಆಗ್ಬೋದು, ಮನೆಯಲ್ಲಿ ಸದಾ ನಡೀತಾ ಇರುತ್ತೆ. ಇದನ್ನು ಅನುಭವಿಸ್ಬೇಕು ಅಂದರೆ ಇದರ ಹಿಂಗೇ ಮುಂದುವರ್ಸ್ಕೊಂಡು ಹೋಗಬೇಕು. ಆಮೇಲೆ ಮನೆ ಒಂದೇ ಕಾರಣ ಅಂತ ಹೇಳ್ತಾ ಇಲ್ಲ ನಾನು, ಇರತಕ್ಕಂಥದ್ದು ಮನೆಯಲ್ಲಿ ಶುಭ ಕಾರ್ಯ ನಡೆಯೋದಕ್ಕೆ ಸ್ವಲ್ಪ ಅಡಚಣೆ ಜಾಸ್ತಿ ಆಗುತ್ತೆ, ಯೋಚನೆ ಜಾಸ್ತಿ ಬರುತ್ತೆ. ಸ್ವಲ್ಪ ದಯವಿಟ್ಟು ತಿಳ್ಕೊಂಡ್ರೆ ಎಲ್ಲ ಅನುಕೂಲ ಆಗತ್ತೆ. ಪ್ರಯತ್ನ ಮಾಡಿ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಮಾ? ನನ್ನ ಹೆಸರು ಗಿರಿಜಾ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಶಿರ್ಸಿಯಿಂದ, ಉತ್ತರ ಕನ್ನಡ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಮನೆಯಲ್ಲಿ ಎಲ್ಲರಿಗೂ ಆರೋಗ್ಯ ಸರಿ ಇಲ್ಲ, ಮತ್ತೆ ಬಹಳ ಟೆನ್ಷನ್ ಮನೆಗೆ. ಅಮ್ಮ, ಮತ್ತೆ ಮನೇನು ಕೊಡ್ಬೇಕಂತ ಮಾಡಿದೀವಿ. ಅಲ್ಲ, ಒಂದ್ ನಿಮಿಷ. ಎಷ್ಟು ವರ್ಷದ್ದು ಮನೆ? ಆರೋಗ್ಯ ಸರಿ ಇಲ್ಲ, ನಮ್ಮ ಮನೆಯವ್ರಿಗೆ, ನನಗೆ, ಯಾರಿಗೂ ಆರೋಗ್ಯನೇ ಸರಿ ಇಲ್ಲ. ಎಷ್ಟು ವರ್ಷದ್ದು ಮನೆ? ಮನೆ ಒಂದ್ 30 ವರ್ಷದ್ದು ಮನೆ ಇದು. ಯಾರು ಕಟ್ಸಿದ್ದು? ನಮ್ಮ ಮನೆಯವರೇ ಕಟ್ಸಿದ್ದು. ನಿಮ್ಮ ಮನೆಯವ್ರಿಗೆ ಮನೆ ಕಟ್ಸೋದು ಗೊತ್ತಾ? ನಿಮ್ಮ ಮನೆಯವರಿಗೆ ಮನೆ ಚೆನ್ನಾಗಿರೋ ಮನೆ ಕಟ್ಸೋದು ಗೊತ್ತಾ? ಗೊತ್ತಿಲ್ಲ. ಒಂದ್ ನಿಮಿಷ. ಎಲ್ಲ ಬರೀ ಹಿಂಗೆ ಬುದ್ಧಿವಂತರಾಗ್ಬಿಟ್ರೆ ಅನುಭವಿಸೋದು ನೀವೇನೆ, ಇನ್ಯಾರು ಅಲ್ಲ. ಅಲ್ಲ, ಮನೆ ಕಟ್ಟೋದು ಗೊತ್ತಿಲ್ಲದೆ ಮನೆ ಕಟ್ಟಿಸ್ತೀರಿ ಅಂದರೆ ಇದಕ್ಕೇನು ಹೇಳ್ತಾರೆ? ಹಣದ ಮದ ಜಾಸ್ತಿ ಆದಾಗ ಮನುಷ್ಯನಿಗೆ ಈ ರೀತಿ ಬುದ್ಧಿ ಬರುತ್ತೆ. ಮನೆ ಕಟ್ಟೋದು ಗೊತ್ತಿಲ್ಲದೆ ಮನೆ ಕಟ್ಟುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದು? ಹೋಗ್ಲಿ, ಮನೆ ಕಟ್ಟೋದು ಯಾರಿಗೆ ಗೊತ್ತಿದೆ? ಮೇಸ್ರಿಗೆ ಗೊತ್ತಿಲ್ಲ, ಇಂಜಿನಿಯರಿಗೆ ಗೊತ್ತಿಲ್ಲ. ನೀವು ಮನೆ ಕಟ್ತೀನಿ ಅದು ಹೆಂಗೆ ಕಟ್ತೀರಾ? ನೀವು ಯಾವ ಲೆಕ್ಕದಲ್ಲಿ ಕಟ್ತೀರಾ? 4 ಗೋಡೆ ಒಂದು ತಾರಸಿ ಅಂದರೆ ಮನೆ ಅಂದ್ಕೊಂಬಿಟ್ರಾ? ಇಡೀ ನಿಮ್ಮ ಮನೆ ಪ್ರಪಂಚದ ಭಾರತ ದೇಶದಲ್ಲಿ ಒಟ್ಟಾರೆಯಾಗಿ ಒಂದೇ ಮಾತು ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ಏನೆಲ್ಲ ನಡಿಬೇಕೋ ಅದಕ್ಕೆಲ್ಲ ನಿಮ್ಮ ಮನೆಯೇ ಕಾರಣನೇ ಹೊರ್ತು, ಒಳ್ಳೆಯದಾಗಿದ್ದರೂ ಮನೆ ಕಾರಣ, ದುರಂತ ನಡೀತಾ ಇದ್ರೂ ಮನೆ ಕಾರಣ. ಅದನ್ನು ಬಿಟ್ಟು ನಾವು ಇನ್ನೆಲ್ಲ ರೌಂಡ್ ಹೊಡಿತಾ ಇದ್ದೀವಿ. ನಾವು ವಾಸ ಮಾಡ್ತಾ ಇರ್ತಕ್ಕಂಥ ಮನೆ ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡೋಕ್ಕೆ ಮನೆಯಿಂದ ಮಾತ್ರ ಸಾಧ್ಯ. ಇದನ್ನು ದಯವಿಟ್ಟು ತಿಳ್ಕೊಂಡ್ರೆ ಒಳ್ಳೆಯದಮ್ಮ. ಶಾಸ್ತ್ರ ಕೇಳೋದು ಮೊದಲು ಬಿಡಿ. ಮನೆ ಕಟ್ಟಬೇಕಾದ್ರೆ ಗೊತ್ತಿಲ್ಲದ ರೀತಿಯಲ್ಲಿ ಮನೆ ಕಟ್ಟಿದ್ದೀವಿ ಅಂದರೆ ಅದೇ ನಿಮಗೆ ಪ್ರಾಯಶ್ಚಿತ್ತ. ಅದಕ್ಕೋಸ್ಕರ ತಿಳ್ಕೊಳ್ಳಿ, ಕಟ್ಟಿದ್ದೀವಿ, ಎಷ್ಟು ಚದರ ಕಟ್ಟಿದ್ದೀವಿ, ಎಷ್ಟು ಅಡಿ ಕಟ್ಟಿದ್ದೀವಿ, ಸರಿಗಿದೆಯಾ, ಇದನ್ನು ಸರಿಯಾಗಿ ಮಾಹಿತಿ ಕೊಡೋ ಹತ್ರ ಹೋಗಿ. ಶಾಸ್ತ್ರ ಕೇಳೋ ಹತ್ರ ಮತ್ತೆ ಹೋಗಿ ತಗಲಾಕಬೇಡಿ. ಅವರು ಇದನ್ನು ತೆಗೆದು ಅದಕ್ಕೆ ಹಾಕ್ತಾರೆ, ಕಿಟಕಿ ತೆಗೆದು ಬಾಗಿಲ ಕಡೆ ಇಡಿಸ್ತಾರೆ. ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ.
ಗುರುಜಿ, ಋತುಮತಿ ಆಗಿರುವಂತಹ ಮೊದಲ ಬಾರಿಗೆ ಮೂಗುತಿಯನ್ನು ಚುಚ್ಚಿಲ್ಲ ಅಂತ ಹೇಳಿದ್ರೆ ಏನೆಲ್ಲ ದೋಷಗಳು ಎದುರಾಗಬಹುದು ಗುರುಗಳೇ? ಅಮ್ಮ, ನಾನು ಅದನ್ನೇ ಹೇಳ್ತೀನಿ. ಆರೋಗ್ಯ ರಹಸ್ಯದಲ್ಲಿ ದೋಷ, ಕರ್ಮ, ಶಾಪ ಯಾವ ಕಾರಣಕ್ಕೂ ಇಲ್ಲ. ನಮ್ಮ ದೇಹಕ್ಕನುಗುಣವಾಗಿ ಅದಿದೆಯೇ ಹೊರತು ದೋಷ ಆಗತ್ತೆ ಅಂದರೆ ಅದು ಸುಳ್ಳದು. ನಮ್ಮ ದೇಹಕ್ಕನುಗುಣವಾಗಿ ಮೂಗುತಿ ಬೇಕಾಗಿರೋದು. ಮೂಗುತಿಯಿಂದ ಶಾಪ ಬರಲ್ಲ. ಉಸಿರಾಟ ಚೆನ್ನಾಗಿ ಆಡ್ಬೇಕಾ ಬೇಡಮ್ಮ? ಇದನ್ನ ಶಾಪ ಅಂದರೆ ಏನು ಹೇಳೋಣ? ಅಂದರೆ ನಮ್ಗೆ ಪ್ರಶ್ನೆನೇ ಹಾಕಕ್ಕೆ ಬರಲ್ಲ, ಪ್ರಶ್ನೆನೇ ಕೇಳಕ್ಕೆ ಬರಲ್ಲ, ಮತ್ತು ಉತ್ತರ ಇಲ್ಲಿ ಸಿಗತ್ತೆ. ಯಾವ ಕಾರಣಕ್ಕೂ ದೋಷ, ಶಾಪ ಅನ್ನೋದನ್ನು ಮೊದಲು ನಮ್ಮ ದೇಶದಲ್ಲಿ ಬಿಡಬೇಕು. ಬಿಡಲ್ಲ. ಅದೇ ಅಂಟ್ಕೊಂಡಿರೋದು ದೊಡ್ಡ ರೋಗ, ಅದೇನೇ ಆಗಿರೋದು. ದೊಡ್ಡ ಕಾಯಿಲೆ ಯಾವುದು ಅಂದರೆ ಅದಾಗಿರ್ಬೋದಾ, ಇದಾಗಿರ್ಬೋದಾ, ಇದಿಲ್ಲ ರೀ. ನೇರವಾಗಿ ಬದುಕೋದು ಕಲ್ತ್ಕೊಳ್ಳಿ. ಅಪ್ರಾಣ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾವು ಹುಟ್ಟಿರೋದೇ ವೇಸ್ಟ್ ಅಂತ ಅಂದ್ಕೊಂಡ್ಬಿಡ್ತೀವಿ. ನಾವು ಅಂದ್ಕೊಂಡು ಆಗೋಗಿದೆ. ನಾವು ಹುಟ್ಟಿದ್ದಕ್ಕೆ ಮೌಲ್ಯಗಳು ಬೇಕು ಅಂದರೆ ವಿಚಾರಗಳನ್ನು ತಿಳಿಯಬೇಕು. ವಿಚಾರ ತಿಳಿಯೋಕ್ಕೆ ಹೇಳೋರು ಯಾರಿದ್ದಾರೆ ಇಲ್ಲಿ? ಯಾರೂ ಹೇಳಲ್ಲ. ಅದೇ ಶಾಪ ಇದೆ, ದೋಷ ಇದೆ ಅಂತ ಒಂದು ಪೂಜೆ ಮಾಡಿಸ್ತಾರೆ, ಮನೆಗೆ ಕಳಿಸ್ತಾರೆ, ಅಷ್ಟೇ. ಇದು ವ್ಯವಹಾರ ನಡೀತಾ ಇದೆ ಅಷ್ಟೇ. ಅವ್ರಿಗೂ ಒಳ್ಳೆಯದಲ್ಲ, ಇವ್ರಿಗೂ ಒಳ್ಳೆಯದಲ್ಲ ಅಂತ ನಮ್ಮ ಜನ ತಿಳ್ಕೊಬೇಕು. ನಾವು ಮೊದಲನೇದಾಗಿ ಇವತ್ತು ನಾನು ಹೇಳಿದ್ದೇನು ಅಂದರೆ, ಮೂಗುತಿಗೂ ಹೃದಯಕ್ಕೂ ಸಂಬಂಧ ಇದೆ ಅಂದ ಮೇಲೆ ದೋಷ ಇಲ್ಲಿ ಬಂತಲ್ಲಿ, ಶಾಪ ಇಲ್ಲಿ ಬಂತು. ಹೆಣ್ಣಿಗೆ ಮನಸ್ಥಿತಿ ಚೆನ್ನಾಗಿರ್ಬೇಕಂದ್ರೆ ಉಸಿರಾಟ ಚೆನ್ನಾಗಿರ್ಬೇಕಲ್ಲ. ಉಸಿರಾಟ ಆರೋದು ಹುಡುಗಿ ತಾನೆ. ಯಾರು ರೆಡಿ ಆಗಬೇಕು ಅದನ್ನು ಹೇಳೋಣ. ನಾನು ಈಗ ತಾತ್ಕಾಲಿಕ ಹೇಳಿದ್ದೀನಿ, ಹೃದಯಕ್ಕೆ ಆದಷ್ಟು ತಾಳ್ಮೆ ಬೇಕು, ಸಮಾಧಾನ ಬೇಕು. ಹೌದಾ? ಈ ಸಮಾಧಾನ ಕೊಡ್ತಕ್ಕಂಥದ್ದು ನಮಗೆ ಗೊತ್ತಿದೆಯಾ, ಗೊತ್ತಾಗಿದೆಯಾ? ಇದು ಪ್ರಶ್ನೆ. ಬೇಕಾ ಬೇಡವಾ? ಈಗ ಮೆದುಳಿಗೆ ಏನು ಕೊಡಬೇಕು ಗೊತ್ತಾ? ಯಾರಿಗಾರು ಕೇಳೋಣ. ಮೆದುಳು ಏನು ಕೇಳುತ್ತೆ? ಓಕೆ ಗುರುಗಳೇ, ಈ ಕುರಿತು ಮತ್ತೆ ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ರೆಡಿ ಇದ್ದಾರೆ. ನಮಸ್ತೆ ಮಾ, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಮೇಡಮ್. ಓಕೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಿಪ್ಟೂರಿಂದ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿಪ್ಪ. ಗುರುಜಿ, ನಾವು ಸ್ವಲ್ಪ ಅಭಿವೃದ್ಧಿ ಕಾಣ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗುರುಜಿ? ನಿಮ್ದೇನು ವಿಚಾರಣೆ ಗೊತ್ತಿಲ್ಲ, ಏನು ಹೇಳಿ ನಾನು. ಅಭಿವೃದ್ಧಿ ಆಗಬೇಕು ಅಂದರೆ ಮನೆಯನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿರ್ಬೇಕು, ಮನೆ ಕಟ್ಟೋದನ್ನ. ಈಗ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಕೇಳ? ಕೇಳಿ. ಸೂರ್ಯ ಇದಾನಲ್ವಾ, ಆ ಸೂರ್ಯನನ್ನು ಮನೆ ಒಳಗಡೆ ಕೂರಿಸ್ಕೊಳ್ಳೋದು ಗೊತ್ತಿದೆಯಾ ನಮ್ಮ ದೇಶದ ಜನಕ್ಕೆ ಅಂತ ಕೇಳ್ತೀನಿ. ನಮಗೆ ಬೆಳಕು ಕೊಡುವ ಸೂರ್ಯನನ್ನು ನಮ್ಮ ವಾಸದ ಮನೆ ಒಳಗಡೆ ಕೂರಿಸ್ಕೊಳ್ಳೋಕ್ಕೆ ಗೊತ್ತಿದೆಯಾ? ಯಾರು ಗೊತ್ತಿದ್ರೆ ಅವರಿಗೆ ಸನ್ಮಾನವನ್ನು ಮಾಡಲಾಗತ್ತೆ. ಭಾರತ ದೇಶದ ಇತಿಹಾಸದಲ್ಲಿ ವಾಸ ಮಾಡುವ ಮನೆಯಲ್ಲಿ ಸೂರ್ಯನನ್ನು ಕೂರಿಸ್ಕೊಳ್ತಕ್ಕಂಥದ್ದು ಯಾರಿಗಾರು ಗೊತ್ತಿದೆಯಾ? ಅಭಿವೃದ್ಧಿ ಆಗಬೇಕು ಅಂದರೆ ಸೂರ್ಯನನ್ನು ನಾವು ಬದುಕ್ತಾ ಇರೋದು ಯಾವುದರಿಂದ ಅಮ್ಮ? ಸೂರ್ಯನಿಂದನೇ. ಬೆಳೆ ಬೆಳೆಯೋದು ಯಾವುದು? ಸೂರ್ಯನಿಂದನೇ. ಬೆಳಕಿರೋದು ಯಾವುದು? ಸೂರ್ಯನಿಂದನೇ. ಸೂರ್ಯನ ಬಿಟ್ಟು ಬೇರೆ ದೇವರುಗಳು ಏನೂ ಕಾರಣಕ್ಕೂ ಬರಲ್ಲ ಅಲ್ಲಿ. ಯಾಕೆ ಅಂದರೆ ಗೃಹಗಳಿಗೆ ರಾಜ, ಗ್ರಹಗಳಿಗೆ ರಾಜ, ಮನೆಗೆ ರಾಜ, ಗ್ರಹಗಳಿಗೆ ರಾಜ. ಈಗ ಮೇನ್ ಯಾರು ಪೂಜೆ ಮಾಡ್ಬೇಕು ನಾವು? ಸೂರ್ಯನ ಪೂಜೆ ಮಾಡಬೇಕು. ಪೂಜೆ ಮಾಡೋದು ಅಂದ್ರೇನು? ಗಂಧ ಕಟ್ಟಿ ತಗೊಂಡು ಪೂಜೆ ಮಾಡೋದಲ್ಲ, ಮನೆ ಒಳಗಡೆ ಕೂರಿಸ್ಕೋಬೇಕು ಸೂರ್ಯನ. ಇದು ಪ್ರಪಂಚದ ಇತಿಹಾಸದಲ್ಲಿ ಇಲ್ಲಿವರೆಗೂ ಯಾರು ಮಾಡೇ ಇಲ್ವಲ್ಲ. ಅದನ್ನು ನಾನು ತೋರಿಸ್ತೀನಿ. ಇದೇ ನಾವು ಮಾಡಿಸ್ತಾ ಇರ್ತಕ್ಕಂಥ ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಿ ಸೂರ್ಯನನ್ನು ಮನೆಯೊಳಗಡೆ ಹೇಗೆ ಕೂರಿಸ್ಬೇಕು ಅಂತ ಅತಿ ಶೀಘ್ರದಲ್ಲಿ ತೋರಿಸ್ತೀನಿ. ಜೀವನದಲ್ಲಿ ಈ ರೀತಿ ಮನೆಯನ್ನು ಇಡೀ ಬ್ಯಾಂಗ್ಳೂರು ಸಿಟಿಲಿ ಯಾರು ಕಟ್ಟೋಕ್ಕಾಗಿದೆಯಾ? ಥ್ರೂಔಟ್ ಬ್ಯಾಂಗ್ಳೂರು ಬೇಡ, ಇಡೀ ವಿಶ್ವದಲ್ಲಿ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಮನೆ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಅಭಿವೃದ್ಧಿ ಆಗೋದಕ್ಕೆ ನಾವು ಏನು ತಿಳ್ಕೊಂಡಿದ್ದೀವಿ ಅಂತ ಅಭಿವೃದ್ಧಿ ಆಗ್ತೀವಿ. ಪರೀಕ್ಷೆಯಲ್ಲೇ ಬರೆಯೋದಿಲ್ಲ ಅಂದರೆ ಓದೇ ಇಲ್ಲ, ಪರೀಕ್ಷೆಯಲ್ಲಿ ಬರೆಯೋದಿಲ್ಲ ಬಂತು. ಕಾಪಿ ನೋಡ್ಕೊಂಡು ಬರ್ಬಿಟ್ಟು ಓದಿದ್ದೀನಿ ಅಂದರೆ ಅಲ್ವಾ? ಅದಲ್ಲ. ನೀವು ಅಭಿವೃದ್ಧಿ ಅನ್ನೋ ಮಂತ್ರ ಜಪಿಸ್ಬೇಕು ಅನ್ನೋದು, ಪೂಜೆ ಮಾಡಬೇಕು ಅನ್ನೋದಲ್ಲ ಮುಖ್ಯ. ನಾವು ವಾಸ ಮಾಡುವ ಜಾಗ, ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಎಲ್ಲ ದೇವಸ್ಥಾನಕ್ಕೂ ಜನ ಹೋಗಲ್ಲ, ಹೌದಲ್ಲ? ಕೆಲವು ದೇವಸ್ಥಾನದಲ್ಲಿ ಕ್ಯೂ ನಿಂತಿರ್ತಾರೆ, ಕೆಲವು ದೇವಸ್ಥಾನ ಜನನೇ ಇರಲ್ಲ. ಏನರ್ಥ? ಅಲ್ಲಿ ದೇವ್ರು ಸರಿ ಇಲ್ಲ ಅಂತನಾ? ನಮ್ಮ ಜನ ಹಂಗೆ ಅನ್ಕೊಳ್ಳೋದು. ಅದು ದೇವರೇ, ಇದು ದೇವರೇ. ಅಲ್ಲಿ ಯಾಕೋ ಕ್ಯೂ ನಿರ್ತಾರೆ, ಇಲ್ಲಿ ಯಾಕೆ ಹೋಗಲ್ಲ ಅಂದರೆ ಅರ್ಥ ಸ್ಥಾನದಲ್ಲಿ ಬಲ ಆಗಿರಬೇಕು. ಆ ಸ್ಥಾನ ಬಲನೇ ಭಗವಂತ. ನಾವಿಲ್ಲ, ಗುಡಿಯಲ್ಲಿ ಕೂತಿರೋನೇ ಭಗವಂತ. ಯಾವುದು ನಿಜವಾದ ಭಗವಂತ? ಯಾವುದು? ನಾವು ವಾಸ ಮಾಡುವ ಜಾಗದಲ್ಲೇ ಇರುವನೇ ಭಗವಂತ. ಈಗ ಅವ್ರನ್ನ ಸರಿಯಾಗಿ ಚೇರಾಗಿ ಕೂರಿಸ್ಬೇಕಾ ಬೇಡವಾ? ನಾವು ಅವ್ರು ಕೂರ್ಸೇ ಇಲ್ಲ, ಕೂರ್ಸೋದು ಗೊತ್ತೇ ಇಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೂತ್ಕೊಂಡು ಹೇಳೋದು, ನನಗೆ ದೇವ್ರು ಒಳ್ಳೇದು ಮಾಡಲಿ, ಹೋಮ ಮಾಡಿಸ್ತೀನಿ, ಪೂಜೆ ಮಾಡಿಸ್ತೀನಿ. ಜೀವಮಾನದಲ್ಲಿ ಆಗಲ್ಲ. ಹಂಗಾಗಂಗಿದ್ರೆ ದುಡ್ಡು ಕೊಟ್ಟು ಎಲ್ಲ ಮಾಡ್ಕೊಂಬಿಡೋರು.
ಓಕೆ, ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಯಜಮಾನ್ರೆ, ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ಮಾ. ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಗುರುರಾಜ್ ಅಂತ ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಾಯಚೂರಿನಿಂದ ಮಾತಾಡ್ತೀನಿ. ಓಕೆ, ಗುರುಗಳಿದ್ದಾರೆ ಮಾತನಾಡಿ. ಹಲೋ ಗುರುಗಳ ನಾರಾಯಣ, ಹೇಳಿಪ್ಪ. ನನ್ನ ಹೆಸರು ಗುರುರಾಜ್ ಅಂತ ಹೇಳಿ ರಾಯಚೂರಿನಿಂದ ಮಾತಾಡ್ತಾ ಇದ್ದೀನಿ. ಓಕೆ, ಏನು ಮಾಡ್ತಿದ್ದೀರಾ ತಾವು? ನಮ್ದು ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಇದೆ ಗುರುಗಳ. ಓಕೆ, ಏನಾಗಬೇಕಿತ್ತು? ನಮ್ಮ ಮಗಂದು ರೋಹಿಣಿ ನಕ್ಷತ್ರ ಇದೆ ಗುರುಗಳ. ಮಗನ? ಮಗನ? ಮಗನು ಆರ್ದ್ರ ನಕ್ಷತ್ರ ಇದೆ. ಮಗಳು ಆರಿದ್ರನಾ? 7 ವರ್ಷ ಇವನಿಗೆ. ಮಗಳು ಆರ್ದ್ರ. ಅವಳಿಗೆ ಎಷ್ಟು? ರೋಹಿಣಿ. ಮಗಳ ವಯಸ್ಸು ಎಷ್ಟು? ಅವಳಿಗೆ 7 ವರ್ಷ, ಇವನಿಗೆ 5 ವರ್ಷ. ಓಕೆ, ನೀವು ಇದನ್ನು ಏನು ತಿಳ್ಕೊಳ್ಳಿಲ್ವಾ? ರೋಹಿಣಿ ಆರಿದ್ರದಕ್ಕೆ ಮಕ್ಕಳು ಏನಕ್ಕೆ ಕೊಟ್ಟಿದ್ದಾರೆ ಅಂತ ನಂಬಿಕೆ ಇಲ್ವಾ, ಗೊತ್ತಿಲ್ವಾ, ಸಮಯ ಇಲ್ವಾ, ಏನು? ಇಲ್ಲ ಗುರುಗಳೇ, ಇದಾಗ್ತಿದೆ, ತಂದೆ ತಾಯಿಗಳಿದ್ರೆ ಬೇಸ್ ಮೇಲೆ ಆಯ್ತು. ಅಲ್ಲಪ್ಪ, ಮಕ್ಕಳ ಬಗ್ಗೆ ತಿಳ್ಕೊಬೇಕು ಅಂತೂ ಯಾವುದೇ ಅವನ್ನ ಇದು ಮಾಡಿಲ್ಲ. ಅಲ್ಲ, ಮಕ್ಕಳ ಬಗ್ಗೆ ತಿಳ್ಕೊಬೇಕಂತ ಗೊತ್ತಿಲ್ವಾ ನಿಮಗೆ? ಗೊತ್ತಿದೆ ಗುರುಗಳೇ. ಮತ್ತೆ ಯಾಕೆ ಕೇಳಿಲ್ಲ? 5 ವರ್ಷ 6 ವರ್ಷ ಆದರೂ ಮಕ್ಕಳು ಆರಿದ್ರ ನಕ್ಷತ್ರಕ್ಕೆ ಏನಕ್ಕೆ ಬಂತು? ಈ ಎರಡೂ ನಕ್ಷತ್ರ ನಿಮಗೆ ಬಂಪರು. ಏನು ಅಂತಂದರೆ ಇದ್ದಕ್ಕಿದ್ದಂಗೆ ಕುಸಿತಾ ಇರಬೇಕು ದಿನೇ ದಿನೇ. ಏನಪ್ಪ ಇದು ಹಿಂಗೆ ಆಗ್ತಾ ಇದೆ, ಏನಪ್ಪ ಹಿಂಗೆ ಆಗ್ತಾ ಇದೆ ಅಂತ ಆ ಮಟ್ಟಕ್ಕೆ ಅನುಭವಿಸ್ಬೇಕಾ ನೀವು? ಅದ್ರ ಬಗ್ಗೆ ಹೇಳೋರು ಯಾರಿಲ್ಲ ಗುರುಗಳ, ಅಷ್ಟು ನಿಖರವಾಗಿ ಹೇಳೋರಿದ್ದಿಲ್ಲ. ನಿಮ್ಮ ಶ್ರೀಮತಿಯವರ ಆರೋಗ್ಯ ಹೇಗಿದೆ? ಅವ್ರಿಗೂ ಪರವಾಗಿಲ್ಲ ಗುರುಗಳ. ಓಕೆ, ಪರವಾಗಿಲ್ಲ. ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿದೆ? ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿನಿಂದಾನು ಸೇಮ್ ಒಂದೇ ಇದೆ ಗುರುಗಳ, ಯಾರ ಹೆಚ್ಚಾಗಿಲ್ಲ, ಕಡಿಮೆ ಆಗಿಲ್ಲ, ಹಾಗೆ ಇದೆ. ನಮ್ದು ಪಶ್ಚಿಮಕ್ಕ ಮುಖ ಮಾಡಿ ಇದೆ ಮನೆ. ಪೂರ್ವಕ್ಕ ಎಲ್ಲ ಗೋಡೆಗಳು ಅಂಟ್ಕೊಂಡಿದಾವ. ಓಕೆ, ನಿಮ್ಮ ಮನೆ ಕರ್ನಾಟಕ ಯಾವುದು? ನಿಮ್ಮ ಮನೆ ಕರ್ನಾಟಕ ಯಾರು ಹಾಕಿರೋದು? ಕನ್ನಡಕ ಯಾರು ಹಾಕಿಲ್ಲ ಗುರುಗಳ, ಮತ್ತೆ ಮಗಳೇ ಹಾಕ್ಬೇಕು, ಯಾರ್ದ ಬಂದಿದೆ. ಅಲ್ಲ, ತಲೆನೋವು ಯಾರಿಗೆ? ತಲೆನೋವು ಇಲ್ಲ ಗುರುಗಳ, ಯಾರಿಗಿಲ್ಲ. ಮಾತ್ರೆ ತಿನ್ನೋದು ಯಾರು? ದಿನಕ್ಕೆ ಯಾರು ಒಬ್ಬರಾರು ಮಾತ್ರೆ ತಿನ್ನೋ ಅಭ್ಯಾಸ ಯಾರಿಗಿದೆ? ಮಾತ್ರೆ ಇಲ್ಲಿವರೆಗೆ ಆಗಿಲ್ಲ. ಈಗ ಒಂದು 6 ಮಂತ್ಲಿಂದ ನಮ್ಗೆ BP ಇದಾಗ್ತಾ ಇದೆ ಅಂತೇಳಿ ಟ್ಯಾಬ್ಲೆಟ್ ಯೂಸ್ ಮಾಡ್ತೀವಿ. ಅಂತೂ 6 ತಿಂಗಳಿಂದ ಶುರು ಮಾಡಿದ್ದೀರಾ? ಇದರ ಪ್ರಸಾದ ಏನು ಅಂದರೆ, ಸೂರ್ಯನೇ ಇಲ್ಲದೆ ಶನೇಶ್ವರನ ಕೂರಿಸ್ಕೊಂಡಿದ್ದೀರಾ ಬಾಗ್ಲಲ್ಲಿ ಅಂತ ಗೊತ್ತಾಗಿಲ್ಲ ನಿಮಗೆ. ಪೂರ್ವ ಕಚ್ಕೋತು, ಪಶ್ಚಿಮ ಓಪನ್ ಆಯಿತು. ಹೆಂಗಸರು ಯೋಚನೆ ಮಾಡಿಕೊಂಡು ಊಟ ಮಾಡದೆ ಟೈಮ್ ಸರಿಗೆ ಏನು ಕೆಲಸ ಮಾಡೋಕ್ಕಾಗದೆ ಯೋಚನೆ ಮಾಡ್ಕೊಂಡು ಅವ್ರು ಕೂತಿರ್ತಾರೆ. ಅವ್ರು ನೋಡ್ಬಿಟ್ಟು ನೀವು ತಲೆ ಕೆಡಿಸ್ಕೋಬೇಕು. ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇಲ್ಲದೆ ಸುಮ್ಮನೆ ಆ ಕಡೆ ಮೂಲೆಯಲ್ಲಿ ಒಬ್ಬರು ಇರ್ತಾರೆ, ಈ ಕಡೆ ಮೂಲೆಯಲ್ಲಿ ಒಬ್ಬರು ಇರ್ತಾರೆ. ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಕೂತ್ಕೊಂಡು ನೋಡ್ಕೋಬೇಕು. ಇದು ಬೇಕಾ? ಈ ಪನಿಷ್ಮೆಂಟ್ ಬೇಕಾ ನಮಗೆ? ಯಾಕೆ ಇದನ್ನು ತಿಳ್ಕೊಳ್ಳದೆ ಹಿಂಗೆ ಇದ್ದೀರಾ? ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮನೆ ಸರಿ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಸರಿಯಾದ ರೀತಿಯಲ್ಲಿ ಸೂರ್ಯ ನಮ್ಮ ಮನೆಗೆ ಇದಾನ ಇಲ್ಲ ಅಂದಮೇಲೆ ನಾವು ಹೆಂಗೆ ಮುಂದುವರಿತೀವಿ? ಮಕ್ಳು ಹೆಂಗೆ ಚೆನ್ನಾಗಿರ್ತಾರೆ? ಆಹಾರ ಊಟ ಮಾಡಿದ್ದು ಊಟ ಕರಗಲ್ಲ, ಡೈಜೆಷನ್ ಪ್ರಕ್ರಿಯೆ ಚೆನ್ನಾಗಿರಲ್ಲ, ಯಾರಿಗೂ ನೆಮ್ಮದಿಯಾಗಿ ನಿದ್ದೆ ಬರಲ್ಲ, ಯೋಚನೆ ಜಾಸ್ತಿ ಬರುತ್ತೆ. ಅದಕ್ಕೇನು ಮಾಡಬೇಕು ಅಂದರೆ ಶಾಸ್ತ್ರ ಕೇಳೋದಲ್ಲ. ನಾವು ಕಟ್ಟಿರುವ ಮನೆಯಲ್ಲಿ ರೋಹಿಣಿ ನಕ್ಷತ್ರ ಆರಿದ್ರಾ ನಕ್ಷತ್ರ ಹುಟ್ಟಿದ ಮಕ್ಕಳಿಗೂ ಸಂಬಂಧ ಏನಿದೆ ಅಂತ ತಿಳ್ಕೊಬೇಕು. ನೀವು ಗೊತ್ತಿಲ್ವೇ? ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಹೆದರಬೇಡಿ, ಎಚ್ಚರಿಕೆ ಮಾಡಬೇಡಿ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಶಾಂತಮ್ಮ, ನಮಸ್ತೆ ಮಾ. ನಮಸ್ತೆ ಶಾಂತಮ್ಮ. ಹಲೋ, ನಮಸ್ತೆ ಮಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಗದಗಿಂದ ಕಾಲ್ ಮಾಡ್ತಿರೋದು. ಓಕೆ, ಗುರೂಜಿ ಇದ್ದಾರೆ ಮಾತು. ಹಲೋ ಹಲೋ ಗುರುಜಿ, ನಮಸ್ಕಾರ. ನಾರಾಯಣ, ಹೇಳಮ್ಮ. ನನ್ನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ನಿನ್ನ ಮದುವೆನಮ್ಮ? ಹಾ. ಏನು ಹೆಸರು? ಸಾರ್ಥಕ್ ಅಂತ ಹೇಳಿ ನನ್ನ ಹೆಸರು. ಸಾರ್ಥಕ್? ಹಾಂ. ನಕ್ಷತ್ರ? ರೋಹಿಣಿ ನಕ್ಷತ್ರ. ಎಷ್ಟು ವಯಸ್ಸು? 27. ಏನು ಓದಿರೋದು? ನಾನು ಸೆಕೆಂಡ್ ಇಯರ್ ಓದಿರೋದು. ಈಗ ಏನಾಗಬೇಕು, ಮದುವೆನಾ? ಹಾ, ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಅಲ್ಲ, ಮದುವೆ ಆಗಲೇಬೇಕು ಅಂತ್ಯಾ, ಆಗದೇ ಇರೋ ನಡೀತದೆ ಅಂತ್ಯಾ? ಆಗ್ಲೇಬೇಕು ಅಂತ ಅನ್ಕೊಂಡಿದ್ದೀನಿ. ಆಗಲ್ವಲ್ಲ ತಾಯಿ, ಆದರೂ ಸುಖ ಸಿಕ್ಕಲ್ವಲ್ಲ, ಏನು ಮಾಡ್ತೀಯಾ ಮಾಡಿಕೊಂಡು? ಯಾಕೆ ಗುರುಗಳೇ ಹಿಂಗೆ ಕೇಳ್ತೀರಿ? ಮದುವೆ ಆಗೋದು ಬೇಡವಾ ಅಂತ ಕೇಳಲೇ ಇಲ್ಲ, ನೀನು ಸುಮ್ಮನೆ ಇದೆಯಾ? ಯಾಕೆ ಗುರುಜಿ ಮದುವೆ ಹಂಗೆ ಕೇಳಬೇಕು. ಕನ್ನಡ ಅರ್ಥ ಆಗಲ್ಲ ನಮಗೆ. ಪ್ರಶ್ನೆ ಕೇಳಬೇಕು, ಯಾಕೆ ಮದುವೆ ಆಗಬಾರ್ದು, ಕಾರಣ ಕೊಡಿ ಅಂತ ಕೇಳಬೇಕು ನೀನು. ಅದು ನಾನೇ ಹೇಳ್ಕೊಡ್ಬೇಕು. ಓಕೆ, ನಿನಗೆ ಎದೆಯಲ್ಲಿ ಉಳಿ ಥರ ಬರುತ್ತಾ, ಉರಿ ಬರುತ್ತಾ, ತೇಗ ಬರುತ್ತಾ ಮೇಲ್ಭಾಗದಲ್ಲಿ?
ಹುಳಿ ತರಾನು ಬರುತ್ತೆ, ಡೇಗ್ನು ಬರುತ್ತೆ. ಇದೆಲ್ಲ ಒತ್ಕೊಂಡು ಹೆಂಗಮ್ಮ ಬದುಕಿದೀಯಾ ನೀನು? ಅಂದರೆ ಮಾಡಿದ ಊಟವೇ ಅರ್ಗಲ್ಲ, ಒಳಗಡೆ ಎಲ್ಲ ಸ್ಟಾಕು ಮೇಲೆ ಕೆಳಗಡೆ ಎಲ್ಲ ಬಂದಾಗಿದೆ. ಮದುವೆ ಯಾಕಿಲ್ಲಿ? ತಲೆಗೆ ಹುಚ್ಚಿಡ್ದಿದೆ, ಮದುವೆ ಯಾಕಿದು? ಇದನ್ನು ಮುಚ್ಚಿಟ್ಟು ಮದುವೆ ಮಾಡಿಬಿಡ್ತಾರೆ ಈ ಕಂತ್ರಿ ಕಮಂಗಿಗಳು, ಶಾಸ್ತ್ರ ಹೇಳೋರು. ಮಾಡಿಬಿಡಿ ಮದುವೆ, ಗುರುಬಲ ಐತೆ ಅಂತ. ಏನು ಗುರುಬಲ ಇದೆ ಮಣ್ಣು? ಅರೆ ಆರೋಗ್ಯನೇ ಚೆನ್ನಾಗಿಲ್ಲ ರೀ, ಆರೋಗ್ಯ ಕೆಟ್ಟೋಗಿದೆ, ಮದುವೆ ಯಾಕೆ ಮಾಡ್ತೀರಾ? ಹುಡುಗಿ ಆಗಲಿ ಹುಡುಗ ಆಗಲಿ ಮಾಡಬೇಕೆ ನಮ್ಮ ಮದುವೆ? ಬೇಕಾ ಮದುವೆ? ಇಂಥ ಬದುಕು ಬೇಕಾ? ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಅವ್ನು ಸತ್ತಿದ್ದಾರೆ ಅಂತ ಅರ್ಥ. ಏನಕ್ಕೆ ಮದುವೆಗಳು? ಅದಕ್ಕೆ ಯಾಕೆ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದು? ಅಮ್ಮ ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ ಅರ್ಥ ಆಗ್ತಿದೆ. ನೋಡು, ಮದುವೆ ಅಂತ ಹೇಳ್ತೀನಿ ತಿಳ್ಕೊ. ಎಲ್ಲರೂ ಕೂಡ ಮಾಡ್ತಾ ಇರೋ ಕೆಲಸ ಪ್ಯಾಚ್ ಹಾಕಿ ಮದುವೆಗಳು ಮಾಡಿಸ್ತಾರೆ, ಪ್ಯಾಚ್ ಹಾಕಿ ಮಕ್ಕಳು ಮಾಡಿಸ್ತಾರೆ, ಪ್ಯಾಚ್ ಹಾಕಿ ಮನೆ ಕಟ್ಟಿಸ್ತಾರೆ, ಪ್ಯಾಚ್ ಹಾಕಿ ಹೆಸರಿಡ್ತಾರೆ. ಇದೆಲ್ಲ ಬಿಟ್ಬಿಡಿ. ಮನುಷ್ಯ ಅಂತ ಹುಟ್ಟಿದ ಮೇಲೆ ನಕ್ಷತ್ರದಲ್ಲಿ ಏನಕ್ಕೆ ಹುಟ್ಟಿದ್ದೀನಿ, ಆ ನಕ್ಷತ್ರ ಸತ್ಯವನ್ನು ತಿಳ್ಕೋಬೇಕು ಅಂತ ಪ್ರತಿಯೊಬ್ಬರಿಗೂ ಯಾಕೆ ಅರ್ಥ ಆಗಿಲ್ಲ ಅಂತ ಗೊತ್ತಾಗ್ತಾಯಿದೆ ನನಗೆ. ಸುಮ್ಮನೆ ಮದುವೆ ಮಾಡ್ಕೋಬೇಡಮ್ಮ. ರೋಹಿಣಿಗೆ ದಾಂಪತ್ಯ ಚೆನ್ನಾಗಿರಲ್ಲಮ್ಮ, 3 ದಿನಕ್ಕೋ 3 ತಿಂಗಳಿಗೋ ಟಾಟಾ ಮಾಡಿ ವಿಚ್ಛೇದನಕ್ಕೆ ಹೋಗುತ್ತೆ. ಯಾಕಮ್ಮ ಬೇಕು ಮದುವೆ? ಹಂಗಂತ ಹೆದರ್ಕೋಬೇಡ. ಯಾಕೆ ಅಂದರೆ ಶಾಸ್ತ್ರ ಕೇಳಿ ಮದುವೆ ಮಾಡ್ಕೊಳ್ಳೋ ಹಣೆ ಬರಲ್ಲ, ವಿಚ್ಛೇದನನೇ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಬೇಡ, ನಮ್ಮ ಬ್ಯಾಂಗ್ಳೂರಲ್ಲಿ ವಿಚ್ಛೇದನ 1 ದಿನಕ್ಕೆ ಎಷ್ಟೋಗ್ತಾ ಇದೆ? ಯಾಕೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ? ಯಾಕೆ ಈ ಶಾಸ್ತ್ರ ಹೇಳೋನು ಕರ್ಕೊಬಂದು ಕೇಳಬಾರ್ದು ನೀವು? ವಿಚ್ಛೇದನಗಳು ಏನಕ್ಕೆ ಆಗ್ತಾ ಇದೆ ಕಾರಣ ಕೊಡಿ ಅಂತ ಕೇಳಿ. ಇಲ್ವಲ್ಲ ಗುಂಡಿಗೆ ಯಾರಿಗೂ? ಆ ಗುಂಡಿಗೆ ಯಾರಿಗೂ ಇಲ್ಲ. ವಿಚ್ಛೇದನಕ್ಕೆ ಕಾರಣ ಏನು? ಶಾಸ್ತ್ರ ಹೇಳೋವಂಥ ಲೆಕ್ಕಾಚಾರ ಮುಖ್ಯ ಅಲ್ಲ. ಒಂದು ನಕ್ಷತ್ರದಲ್ಲಿ ಹುಟ್ಟಿದರೆ ಹೆಣ್ಣಾಗಲಿ ಗಂಡಾಗಲಿ ದಾಂಪತ್ಯ ಹೇಗಿರುತ್ತೆ, ಆರೋಗ್ಯ ಹೇಗಿರುತ್ತೆ, ಮದುವೆ ಬೇಕಾ ಬೇಡವಾ, ದ ಡಿಸೈಡ್. ಬೇಕಾ ಬೇಡಮ್ಮ? ಅಡ್ಜಸ್ಟ್ಮೆಂಟ್ ಮದುವೆ ಯಾಕದು? ಸೊ ಈ ವಿಚಾರ ಯಾರು ಹೇಳಲ್ಲ. ಅದೃಷ್ಟವಾದ ಸಿಕ್ಕಿದೆ ನಿಮಗೆ. ಮೊದಲು ರೋಹಿಣಿ ನಕ್ಷತ್ರಕ್ಕೆ ನೀನು ಹುಟ್ಟಿದ ಕರ್ಮವನ್ನು ಕಳಿಯೋದಕ್ಕೆ ನಿಮ್ಮ ಅಪ್ಪನಿಗೆ ಪುರ್ಸತ್ತಿದೆಯಾ ಫಸ್ಟ್ ಕೇಳು. ನಿಮ್ಮ ಅಪ್ಪನ ನಂಬಿಕೆ ಇದೆಯಾ ಇದೆಲ್ಲ? ಇಲ್ಲ ಗುರುಜಿ. ಅದಕ್ಕೆ ಹೇಳೋದು, ಫಾರಿನ್ನಲ್ಲಿ ಪಾಕಿಸ್ತಾನದಲ್ಲಿ ಹುಟ್ಟುಬಿಟ್ಟು ಇಂಡಿಯಾ ದೇಶ ಶಾಸ್ತ್ರ ಕೇಳೋದು ಎಲ್ಲಿಂದ ಆಗುತ್ತೆ? ರೋಹಿಣಿ ನಕ್ಷತ್ರ ಏನು ಹೇಳುತ್ತೇನೆ, ಧರ್ಮವನ್ನು ಬಿಟ್ಟಿರುವ ವಂಶದಲ್ಲಿ ಹುಟ್ಟುತ್ತೆ ರೋಹಿಣಿ ನಕ್ಷತ್ರದ ಮಗು. ಅನುಭವಿಸ್ಬೇಕು. ನಾವು ನಂಬಲ್ಲ, ಅನುಭವಿಸಿ. ಇಷ್ಟು ಸತ್ಯ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ನಿಮ್ಮ ಅಪ್ಪನಿಗೆ ಏನಾದ್ರು ಮಾಡಿ ಕಾಲು ಹಿಡ್ಕೊಂಡು ಅಪ್ಪ ತಿಳ್ಕೊಳ್ಳೋಣ ಅಂತ ಪ್ರಯತ್ನ ಮಾಡು. ಹೇಳ್ಕೊಡ್ತೀನಿ. ಬೇಕಾದ್ರೆ ಇನ್ನೂ 3 ವರ್ಷ ಲೇಟಾಗಲಿ ಮದುವೆ ಮಾಡ್ಕೋಬೇಡ. ಚೆನ್ನಾಗಿ ತಿಳ್ಕೊಂಡೇ ಮದುವೆ ಮಾಡ್ಕೊ. ನಿನ್ನ ಥರ ಎಲ್ಲ ಹೆಣ್ಣುಮಕ್ಳಿಗೂ ಹೇಳೋದು ಇಷ್ಟೇ ನಾನು. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಜಿ ಹೇಳ್ತಾ ಇದ್ರಿ ಹಾಗೆ ಋತುಮತಿ ಹಾಗೂ ಮೂಗುತಿಗೆ ಇರುವಂತಹ ಸಂಬಂಧದ ಕುರಿತು, ಆ ಕುರಿತು ಹೇಳೋದಾದರೆ ಈಗ ಈ ವಿಚಾರ ಹೇಳೋದಕ್ಕೆ ನಿನಗೆ ಹೇಗೆ ಅನ್ನಿಸ್ತು? ಅಂದರೆ ಅವ್ರ ಪ್ರಕಾರ ಅದಕ್ಕೆ ಏನಾದರೂ ಪರಿಹಾರ? ಅಮ್ಮ, ಈ ಪರಿಹಾರ ಅನ್ನೋ ಮನೆ ಹಾಳಾಗೋ ಕೆಲಸ ನಮ್ಮ ದೇಶದಲ್ಲಿ ಇಲ್ಲ. ಪರಿಹಾರ ಅಂತ ಯಾರು ಕೇಳ್ತಾರೋ ದಡ್ರು, ಅವಿವೇಕಿಗಳು, ಅಜ್ಞಾನಿಗಳು. ನಿನಗೆ ಕಂಪನಿ ಕೇಳ್ಕೊಂಡು ನೀನು ಮೆಟೀರಿಯಲ್ ತಗೋತೀಯಾ, ಸುಮ್ಮನೆ ತಗೋತೀಯಮ್ಮ? ಮೊಬೈಲ್ ತಗೋತೀಯಾ, ಕಂಪನಿ ಕೇಳ್ತೀಯಾ? ಹೌದಾ? ವೆಹಿಕಲ್ ತಗೋತೀಯಾ, ಕಂಪನಿ ಕೇಳ್ತೀಯಾ? ಯಾಕೆ ಯಾವುದೊಂದು ತೊಗೊಂಬಿಡು. ಹಣ ಕೊಟ್ಟು ಪರ್ಚೇಸ್ ಮಾಡೋದಕ್ಕೆ ಕಂಪನಿ ಬೇಕು. ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಬಗ್ಗೆ ಯಾವ ಕಂಪನಿ ಮಗು ಅಂತ ಗೊತ್ತಿಲ್ಲ ನಿಮಗೆ? ತಿಳ್ಕೊಳ್ಳೋದು ಬೇಡ. ಆಮೇಲೆ ಇನ್ನೊಂದು, ಹುಟ್ಟಿದ ಮಗು ಅಪ್ಪ ಅಮ್ಮನ ಸ್ವಂತ ಮಗುನ ಅದು ಅಂತ ಅಂದ್ಕೊಂಡ್ರ? ಅಪ್ರಾನ ಇಲ್ವಲ್ಲ. ನನ್ನ ಮಗು ಹೆಂಗ್ರೆ ಹೇಳ್ತೀನಿ ನನ್ನ ಮಗು ಅಂತ? ನಿಮ್ಮ ಮಗು ಅಲ್ಲ ಅದು. ನೀನು ಹೊಟ್ಟೆಲಿ ಹುಟ್ಟಿದ ತಕ್ಷಣ ನಿನ್ನ ಮಗು ಹೆಂಗಾಗತ್ತದು? ಹಾಗಿದ್ಮೇಲೆ ನಿನ್ನ ಮಾತು ಕೇಳಬೇಕಿತ್ತದು, ಕೇಳಲ್ಲ. ಮತ್ತು ನಿನ್ನ ಮಗು ಹೆಂಗಾಯ್ತದು? ಈ ಪ್ರಶ್ನೆಗೆ ಉತ್ತರ ಕೇಳ್ತೀನಿ ನಾನು ಯಾರಾದ್ರೂ. ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳೇನಾ? ಅಲ್ಲ, ಸುಳ್ಳು, ಮೋಸ. ಯಾರು ತಿಳಿದೇ ಇರೋದು ಮೋಸ. ಹೌದಲ್ಲ? ನಿಮ್ಮ ಮಕ್ಕಳಾಗಿದೆ, ನೀವು ಹೇಳ್ದಂಗೆ ಕೇಳಬೇಕಿತ್ತು ಅವರು. ಹಾಂ, ಈಗ ಯಾವ ತಿಳ್ಕೊಬೇಕು? ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ ಅಂದರೆ ಏನು ಮಾಡಬೇಕು? ಕೇಳೋ ರೀತಿ ಮಾಡ್ಕೋಬೇಕು. ಅದನ್ನ ಬಿಟ್ಟು ಮದುವೆ ಮಾಡಿಬಿಟ್ರೆ, ಹೆಂಗಾರು ಮಾಡಿ ಕಳಿಸ್ಬಿಟ್ರೆ ಇವಳನ್ನ, ಹೆಂಗಾರು ಮಾಡಿ ಇವನಿಗೊಂದು ಕಟ್ಬಿಟ್ರೆ, ಹೆಂಗ್ರಿ ಕಟ್ತೀರಾ ನೀವು? ನಾಳೆ ನೀವೇ ಕಣ್ಣಲ್ಲಿ ನೋಡೋದು. ಅದಕ್ಕೆ ಈ ಶಾಸ್ತ್ರ ಹೇಳೋರು ರೆಡಿ ಇರ್ತಾರೆ. ಗುರುಬಲ ಬಂದೈತೆ, 9ಕ್ಕೆ ಬಂದು 10ಕ್ಕೆ ಜಂಪ್ ಆಗ್ತಾ ಇದೆ, ಕೆಂಗೇರಿ ಹತ್ರ ನಿಂತೈತೆ, ಎಳಕ ಬಂದು ಸೇರಿಸಿ, ಇಂಥ ಕಮಂಗಿ ವಿಚಾರ ಹೇಳೋರೆ ನಮ್ಮ ದೇಶ ತುಂಬ ಹೋಗಿದ್ದಾರೆ. ಸೊ ಇದೆಲ್ಲ ಸುಳ್ಳು ನಂಬಿಕೊಂಡು ಯಾಕೆ ಬದುಕಬೇಕು ನಾವು? ಅಲ್ವಾ? ಬದುಕು ಅನ್ನೋದು ಭಗವಂತ ನಮಗೆ ಕಳಿಸಿರೋದು, ನಿನ್ನನ್ನು ನೀನು ಅರ್ಥ ಮಾಡ್ಕೊಂಡು ಬದುಕು ಅಂತ ಕಳಿಸಿರೋದು ದೇವರು. ಆಮೇಲೆ ದೇವ್ರ ಹತ್ರ ಹೋಗೋದಕ್ಕೆ ದೇವ್ರು ಕೊಟ್ಟಿಲ್ವ ನಮಗೇನನ್ನು? ಕೈಕಾಲು ಕೊಟ್ಟಿದ್ದಾನಲ್ಲ, ಕಣ್ಣು ಕೊಟ್ಟಿದ್ದಾನಲ್ಲ, ಯಾರು ಕೇಳಬೇಕು? ಕಣ್ಣಿಲ್ಲದಿರೋ ಕೇಳಬೇಕು. ಅವರು ಕೇಳಂಗಿಲ್ಲ, ಅವ್ರು ಕೇಳೋದೇ ಇಲ್ಲ. ಯಾಕೆಂದರೆ ಸ್ಟೈಲಾಗಿ ಈ ಕಡೆ ಒಂದು ಹೆಂಡ್ತಿ ಈ ಕಡೆ ಒಂದು ಹೆಂಡ್ತಿ ಇಟ್ಕೊಂಡು ಸ್ಟೈಲಾಗಿ ಹೋಗ್ತಾನೆ ಅವನು, ಕಣ್ಣಿಲ್ಲದೆ ಇರೋನು. ಈ ಕಣ್ಣಿರೋದಕ್ಕೆ ಒಂದು ಕಟ್ಕೊಳ್ಳೋಕ್ಕೆ ಆಗಲ್ಲ. ಏನು ಹೇಳ್ತೀಯಮ್ಮ? ನಾನು ಇದನ್ನು ಬೇಕಾದ್ರೆ ತೋರಿಸ್ತೀನಿ. ಕಣ್ಣಿಲ್ಲದೆ ಇರೋನು 2 ಹೆಂಡ್ತಿ ಕಟ್ಕೋತಾನೆ. ಯಾಕೆಂದರೆ ಫಿಕ್ಸೆಡ್ ಸಂಪಾದನೆ ಅವನಿಗೆ. ಅವ್ನು ದೇವಸ್ಥಾನಕ್ಕೆ ಹೋಗಲ್ಲ.
ಸ್ಟೈಲಾಗಿ ಇಬ್ಬರನ್ನೂ ಕರ್ಕೊಂಡು ಹೋಗ್ತಾನೆ ಜೊತೆಲಿ. ಅದೇ ಕಣ್ಣಿರೋನಿಗೆ ದೇವಸ್ಥಾನಕ್ಕೆ ಹೋಗಿ ಕೇಳ್ತಾನೆ, ದೇವರೇ ನನಗೆ ಯಾಕೆ ಹಿಂಗೆ ಮಾಡಿದೆ? ಯಾರು ಸರಿ ಇದು? ಅಂದರೆ ನಾವು ಕಣ್ಣು ಭಗವಂತ ಕೊಟ್ಟಿದ್ದಾನೆ, ಅದು ನಾವು ಇನ್ನು ಓಪನ್ ಮಾಡ್ಕೊಳಕ್ಕೆ ಗೊತ್ತಿಲ್ಲ. ನಮ್ಮ 2 ಕಣ್ಣುಗಳು ಸೂರ್ಯ ಚಂದ್ರ ಗೊತ್ತಲ್ಲ ನಮಗೆ, ಪ್ರಪಂಚದ ಸೂರ್ಯ ಚಂದ್ರ ಗೊತ್ತಲ್ಲ, ನಮ್ಮ 2 ಕಣ್ಣುಗಳೇ ಸೂರ್ಯ ಚಂದ್ರ. ಅದನ್ನೇ ನಮಗಿನ್ನೂ ಅರ್ಥ ಆಗಿಲ್ಲ. ಇನ್ನು ಒಳ್ಳೇದು ಹೆಂಗಾಗತ್ತೆ? ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಪ್ರತಿ ಅಂಗಾಂಗಗಳಿಗೂ ಭಗವಂತ ಇದ್ದಾನೆ. ಕೈಯೇ ನಮ್ಮ ಮಾತು ಕೇಳಲ್ಲ, ಅದೊಂದು ತೊಂದರೆ. ಕಾಲೇ ನಮ್ಮ ಮಾತು ಕೇಳಲ್ಲ, ಅದೊಂದು ತೊಂದರೆ. ತಲೆನೇ ನಮ್ಮ ಮಾತು ಕೇಳಲ್ಲ, ಅದೊಂದು ತೊಂದರೆ. ನಾವು ಮಾತು ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ ನಮ್ಮ ದೇಹದನ್ನ. ಏನೋ ನೋಯ್ತಾ ಇದೆ, ಒಂದು ಗುಳಿಗೆ ನುಂಗ್ಬಿಡೋಣ ಅಲ್ಲ? ಯಾವ ಕಾರಣಕ್ಕೂ ಗುಳಿಗೆ ನುಂಗೋ ದೇಹ ಅರ್ಧ ಸತ್ತಿದೆ ಅಂತ ಅರ್ಥ. ಆರೋಗ್ಯ ಅಂದರೆ ಯಾವ ಕಾರಣಕ್ಕೂ ಔಷಧಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿ ಇದ್ದು ಏನೂ ಪ್ರಯೋಜನ ಇಲ್ಲ. ಔಷಧ ಇಲ್ಲದೆ ಬದುಕ್ತೀನಿ ಅಂತಕ್ಕಂಥ ವಿಚಾರ ಅವನೇ ದೈವತ್ವ ಹೊಂದಿರುವಂಥ ವ್ಯಕ್ತಿ. ಅಲ್ಲ ಸ್ವಾಮಿ, ಹಂಗನ್ಬಿಟ್ಟು ಕಾಯಿಲೆ ಬಂದ್ರೂ ಹಂಗೆ ತಡ್ಕೊಂಡಿರೋದಾ ಅಂದರೆ ಕಾಯಿಲೆ ಯಾಕೆ ಬರಬೇಕು? ಕಾಯಿಲೆ ಎಲ್ಲಿದೆ ಬರೋಕ್ಕೆ? ನಾನು ಕೇಳ್ತೀನಿ, ಯಾರಿಗೆ ಆಗಲಿ ಕಾಯಿಲೆ ಇದೆಯಾ? ಇಲ್ವಲ್ಲ. ಮತ್ತು ಹೆಂಗೆ ಬರುತ್ತೆ? ನೀವು ಬರೆಸ್ಕೊಂಡಿರೋದು ತಪ್ಪ್ಯಾರ್ದು? ಅದೇ ಬರುತ್ತೆ ನಮ್ಮ ಕಾಯಿಲೆ. ಮತ್ತೆ ಬರೆಸ್ಕೊಂಡಿದ್ಯಾ ನುಂಗಿ? ಬರೆಸ್ಕೊಳ್ಳೋದು ಹೆಂಗೆ ನೋಡಿ ನಮ್ಮ ಕಾರ್ಯಕ್ರಮನ, ಆರೋಗ್ಯ ರಹಸ್ಯ ಕಾರ್ಯಕ್ರಮ ನೋಡಿ. ಔಷಧ ಇಲ್ಲದೆ ಬದುಕುವ ರೀತಿ ಹೇಗೆ ಅಂತ ಹೇಳ್ಕೊಡೋಣ, ಚಾಲೆಂಜ್ ಮಾಡಿ ಹೇಳ್ಕೊಡೋಣ. ನೋ ಕಾಂಪ್ರಮೈಸ್. ಏನು ಹೇಳ್ತೀಯಮ್ಮ? ಬೇಕು ಬದುಕು. ಬದುಕಿನ ಮೌಲ್ಯಗಳೇ ನಮ್ಗೆ ಗೊತ್ತಿಲ್ಲ ಅಂದಮೇಲೆ ನಾವು ನೆಮ್ಮದಿ ಹೆಂಗೆ ಸಿಕ್ಕತ್ತೆ ನಮಗೆ ಅಲ್ವಾ? ಸೊ ಇಲ್ಲಿ ನಾವು ಮಾಡಬೇಕಾದಂತಹ ನಿಜವಾದ ಒಂದು ಯುದ್ಧ ಯಾವುದು ಅಂದರೆ ಗೃಹ ಯುದ್ಧ. ಯಾವುದು? ಗೃಹ ಯುದ್ಧ ಅಂದರೆ ಮನೆಯಲ್ಲಿ ನಡೆಯುವ ಸಮಸ್ಯೆಗಳು. ಇದಕ್ಕೆ ನೀಚ ಜೀವನ ಅಂತಾರೆ. ಬಲವಂತಕ್ಕೆ ಜೀವನ ಮಾಡೋದು. ಏನು? ಹೆಂಡ್ತಿದೊಂಥರ, ಮಕ್ಕಳದೊಂಥರ, ಮಗಂದೊಂಥರ, ನಮ್ಮದೊಂಥರ. ಇದು ನೀಚ ಜೀವನ ಅಂತ ಹೇಳ್ಕೊಂಡು ಯಾಕೆ ಬದುಕಬೇಕು? ಇದು ಏನಕ್ಕೆ ಆಗ್ತಾ ಇದೆ? ಇದಕ್ಕೆ ಕಾರಣ ಏನು? ಏನಾಗಿದೆ ಅಂದರೆ ಶಾಸ್ತ್ರ ಹೇಳೋರ ಹತ್ರ ಹೋಗಿ ಕೇಳ್ದೋ ಸ್ವಾಮಿ, ಪಂಚಾಂಗ ಹೇಳೋರ ಹತ್ರ ಹೋಗಿ ಕೇಳ್ದೋ ಸ್ವಾಮಿ, ನಾವು ಹೇಳ್ತಾ ಇರ್ತಕ್ಕಂಥದ್ದಕ್ಕೆ ಅಲ್ಲಿಲ್ಲ ಅದು. ಈಗ ನಾನು ಏನು ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಸ್ವಂತದ್ದಲ್ಲ, ಇದು ಧರ್ಮದಲ್ಲಿ ಇರ್ತಕ್ಕಂಥ ರಹಸ್ಯಗಳು ನೀವು ಕೇಳೋ ಜಾಗದಲ್ಲಿ ಇಲ್ಲ. ಅವ್ರಿಗೆ ಅದು ಗೊತ್ತಿಲ್ಲ. ಗೊತ್ತಿದೆಯೋ ಗೊತ್ತಿಲ್ಲ. ನಾವು ಅದು 2 ಥರನೂ ಹೇಳೋಕ್ಕಾಗಲ್ಲ. ನಿಮ್ಮ ದುರಾದೃಷ್ಟ ಏನು ಮಾಡಬೇಕು ಅಂದರೆ ನಾವು ಯಾವ ಡಾಕ್ಟ್ರ್ ಹತ್ರ ಹೋದರೆ ಕಾಯಿಲೆ ವಾಸಿಯಾಗತ್ತೆ ಅಂತ ತಿಳ್ಕೊಂಡು ಹೋಗ್ಬೇಕಲ್ಲಮ್ಮ. ಪಕ್ಕದಲ್ಲಿ ಡಾಕ್ಟ್ರ್ ಇದ್ದಾರೆ ಅಂತ ಹೋದ್ರೆ ಅರ್ಥ ತಪ್ಪೇ ಅದು ಅಲ್ವಾ? ಹಾಗಾಗಿ ನಮಗೆ ಬೇಕಾಗಿರುವಂಥದ್ದು ಬದುಕಿಗೆ ಮೌಲ್ಯ ಅಂದರೆ ನೆಮ್ಮದಿಯಾಗಿ ಆರೋಗ್ಯವಾಗಿ ಮಲ್ಕೊಂಡ ತಕ್ಷಣ ನಿದ್ದೆ ಬರಬೇಕು, ಟೈಮ್ ಸರಿಗೆ ಹೊಟ್ಟೆ ಹಸುವು ಆಗಬೇಕು, ಊಟ ಮಾಡಿದ್ದು ಚೆನ್ನಾಗಿ ಕರಗಬೇಕು, ಕರಗಿದ್ದು ಕರೆಕ್ಟ್ ಟೈಮ್ ಹೊರಗೆ ಹೋಗಬೇಕು. 1,00,000 ಜನ ಕರೆಸ್ತೀನಿ ನಾನು, ಇಬ್ಬರು ಸಿಕ್ಕಲ್ಲ ಈ ಥರದವರು. ಇಬ್ಬರು ಸಿಕ್ಕಲ್ಲ ಈ ಥರದವರು. ಯಾಕೆ ಅಂದರೆ ಅದು ಗೊತ್ತೇ ಇಲ್ಲ. ಯಾವಾಗಲೋ ಹೋಗೋದು ಬಾತ್ರೂಮ್ಗೆ, ಯಾವಾಗಲೋ ತಿನ್ನೋದು, ಯಾವಾಗಲೋ ಮಲ್ಕೊಳ್ಳೋದು, ಯಾವಾಗಲೋ ಹೇಳೋದು. ಎಲ್ಲಿಂದ ಆರೋಗ್ಯ ಚೆನ್ನಾಗಿರುತ್ತೆ? ಬೇಕಾ ಬೇಡವಮ್ಮ ಡಿಸಿಪ್ಲಿನ್? ಇದು ಭಾಷಣಗಳು ಬಿಗಿತೀವಿ ನಾವು. ಡಿಸಿಪ್ಲಿನ್ ಅಂತೆ ಏನು ಮಾಡೋದು? ಡಿಸಿಪ್ಲಿನು ನಿನ್ನ ದೇಹದ ಬಗ್ಗೆ ನಿನಗೆ ಗೊತ್ತಿಲ್ಲ. ಅಂದರೆ ನಿದ್ದೆಯಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಯಾವುದೇ ಸಮಸ್ಯೆಗಳನ್ನ ಹೊರಗೆ ತರುತ್ತೆ ಅಂತ ಒಪ್ಕೋಬೋದಾ? ಮನುಷ್ಯನ ನಿದ್ದೆ ಮುಖ್ಯ ಅಂತ ಒಪ್ಕೋಬೋದಾ? ಎಷ್ಟು ಜನ ನಿದ್ದೆ ಬರುತ್ತೆ ಹೇಳೋಣ? ಎಷ್ಟು ಜನ ನಿದ್ದೆ ಚೆನ್ನಾಗಿ ಮಾಡ್ತಾರೆ? ಬಲವಂತಕ್ಕೆ ಮಲ್ಕೋತಾರೆ ನಾವು ಜನ. ಯಾಕೆ ಅಂದರೆ ಒಬ್ಬರಿಗೆ ಎಕ್ಸಾಮ್ ಟೆನ್ಷನ್, ಒಬ್ಬರಿಗೆ ಮದುವೆ ಮಾಡ್ಕೊಳ್ಳೋ ಟೆನ್ಷನ್, ಒಬ್ಬರಿಗೆ ಮದುವೆ ಮಾಡೋ ಟೆನ್ಷನ್ ಅಲ್ವಾ? ಈ ನಿದ್ದೆ ಹೆಂಗೆ ಬರುತ್ತಿಲ್ಲಿ? ಈಗ ಈ ರೀತಿ ಸಮಸ್ಯೆ ಇಟ್ಕೊಂಡು ದೋಷ ಇದೆ ಅಂತ ಅಂದ್ಕೊಂಡ್ರೆ ನಾವು ಮೂರ್ಖರೇ. ಇನ್ನು ಮುಂದೆ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ ಯಾವುದೇ ಕಾರಣಕ್ಕೂ ಆಗಲಿ ಈ ಕಾರ್ಯಕ್ರಮದಲ್ಲಿ ಪರಿಹಾರ ಇಲ್ಲ. ಪರಿಹಾರ ಯಾವುದು ಅಂದರೆ ನೀವು ತಿಳಿಯುವುದೇ ಪರಿಹಾರವೇ ಹೊರತು ನಾನು ಹೇಳುವುದು ಪರಿಹಾರ ಅಲ್ಲ. ಅಕಸ್ಮಾತ್ ಬೇರೆಯವ್ರು ಹೇಳ್ತಾ ಇದ್ದಾರೆ ಅದು ನನಗೆ ಗೊತ್ತಿಲ್ಲ, ಅದು ನೀವುಂಟು ಅವರುಂಟು. ಪ್ರಪಂಚದಲ್ಲಿ ಯಾವ ಕಾರಣಕ್ಕೂ ಪರಿಹಾರ ಯಾವುದು? ನಾವು ತಿಳಿಯುವುದು ಪರಿಹಾರ, ತಿಳಿದು ಬದುಕುವುದು ಪರಿಹಾರ. ನಾವು ಎಲ್ಲೋ ಹೋಗ್ಬಿಟ್ಟು ಕ್ಯೂ ನಿಂತ್ಕೊಂಡು ಅವ್ರು ಹೇಳ್ತಾವ್ರೆ ನಾವು ಕೇಳ್ತಾ ಇದ್ದೀವಿ ಅಂದರೆ ಅದು ಪರಿಹಾರ ಅಲ್ಲ. ಬೇಕಲ್ಲ? ಯಾವುದೇ ಒಂದು ವಿಚಾರದಲ್ಲಿ ಕೂಡ ನಾವು ಹಿರಿಯರು ಪರಮೇಶ್ವರ ಶಿವಪಾರ್ವತಿ ಎಲ್ಲಿದ್ದಾರೆ ಅಂತ ಕೇಳೋದು ಎಲ್ಲಿ ಹೇಳ್ಬೋದಮ್ಮ ನೀನು? ಶಿವಪಾರ್ವತಿ ಇರೋ ಜಾಗ ಯಾವುದು ಅಂದರೆ ಏನು ಹೇಳ್ಬೋದು? ಗೊತ್ತಿದೆಯಾ ಇಲ್ವಾ? ಶಿವಪಾರ್ವತಿ ಎಲ್ಲಿದ್ದಾರೆ, ಎಲ್ಲಿರ್ತಾರೆ ಅಂದರೆ ಕೈಲಾಸದಲ್ಲಿ. ಓಕೆ, ಕೈಲಾಸ ನಮ್ಗೆ ಗೊತ್ತಿಲ್ಲ. ಅದು ಬಿಟ್ಟರೆ ಸೆಕೆಂಡ್ ಪ್ಲೇಸ್ ಯಾವುದು? ಹಿಮಾಲಯದಲ್ಲಿ. ಅದು ಬಿಟ್ಟರೆ ಇನ್ನೊಂದು ಸ್ವಲ್ಪ ಹತ್ರಕ್ಕೆ ಹೋದರೆ ಗೋಕರ್ಣದಲ್ಲಿ. ಅಂದರೆ
ಸತ್ತವರಿಗೆ ಮೋಕ್ಷ ಕೊಡಕತ್ತಕವನು ಪರಮೇಶ್ವರ. ಪರಮೇಶ್ವರ ಎಲ್ಲಿ ಸ್ಥಾನದಲ್ಲಿದ್ದಾನೋ ಅಲ್ಲಿ ಹೋದರೆ ಅದು ಮಹಾಕ್ಷೇತ್ರ ಆಗತ್ತೆ. ಆ ಮಹಾಕ್ಷೇತ್ರದಲ್ಲಿ ನಾವು ಶ್ರಾದ್ದಗಳನ್ನ ಮಾಡಿದಾಗ ನಮ್ಮ ಮನೆಗಳಲ್ಲಿರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಗೂ ಉತ್ತರ ಸಿಕ್ಕತ್ತೆ, ಅಕೌಂಟ್ ಓಪನ್ ಆಗತ್ತೆ. ಎಲ್ಲಿ ಹೋಗಬೇಕು? ಗೋಕರ್ಣ ಮಹಾಕ್ಷೇತ್ರ. ಹಾಗಂತ ಯಾವ್ಯಾವ ಶ್ರಾದ್ದ ಮಾಡಕ್ಕೆ ಹೋಗ್ಬೇಕು ತಿಳ್ಕೊಂಡೋಗಿ ಅನ್ನೋ ದಿನಕ್ಕೆ ಹೋಗೋದ್ರೆ ಅದಾಗಲ್ಲ. ಯಾವ ಶ್ರಾದ್ದವನ್ನು ಎಷ್ಟನೇ ವರ್ಷಕ್ಕೆ ಯಾವ ಕಷ್ಟಕ್ಕೆ ಅಂದರೆ ಕ್ರಮಕ್ಕೆ ಮಾಡಬೇಕು ಅಂತ ತಿಳ್ಕೊಂಡು ಮಹಾಕ್ಷೇತ್ರಗಳಲ್ಲಿ ತರ್ಪಣಾದಿಗಳನ್ನು ಕೊಡ್ತಕ್ಕಂಥ ಅಭ್ಯಾಸ ಯಾರು ಮಾಡ್ತಾರೋ ನಿಮ್ಮ ಮನೆಗಳಲ್ಲಿ ಮದುವೆ ಕಾರ್ಯಗಳು ಆಟೋಮೆಟಿಕ್ಕಾಗಿ ನಡೆಯುತ್ತೆ. ರೋಗಗಳು ಯಾವ ಕಾರಣಕ್ಕೂ ನಿಮ್ಮಿಂದ ದೂರ ಇರುತ್ತೆ, ಹತ್ತಿರವಾಗಿ ನಿದ್ದೆ ಬರುತ್ತೆ, ಪ್ರತಿಯೊಂದು ನೀವೇ ಶ್ರೀಮಂತರಾಗಿದ್ದೀವಿ ಅನ್ನೋ ಒಂದು ನಂಬಿಕೆ ಬರುತ್ತೆ. ಹಾಗಿರ್ಬೇಕಾದ್ರೆ ಏನು ಮಾಡಬೇಕು? ಕ್ಷೇತ್ರಗಳಿಗೆ ಹೋಗಿ, ಅದು ಮಹಾಕ್ಷೇತ್ರಕ್ಕೆ ಹೋಗಿ ಪಿತೃತರ್ಪಗಳನ್ನು ಕೊಡ್ತಕ್ಕಂತಹ ಶಕ್ತಿ ಯಾವತ್ತು ನೀವು ತೀರ್ಮಾನ ತಗೋತೀರೋ ಹಂಗಂತ ಎಷ್ಟೋ ಆಗ್ಬಿಡುತ್ತೆ ಅಂತ ಅನ್ಕೋಬೇಡಿ. ಕ್ರಮವನ್ನು ಅನುಸರಿಸಿ ಮಾಡ್ತಕ್ಕಂಥದ್ದೇ ಶ್ರೀಮಂತಿಗೆಯ ಹೊರತು ಎಷ್ಟೋ ದುಡ್ಡು ಕೊಟ್ಟ ತಕ್ಷಣ ಅದಾಗಲ್ಲ. ಆ ವಿಚಾರವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಪ್ರತಿಯೊಂದು ದೋಷ ಶಾಪ ಅಂತ ನೀವೇನು ಅಂದ್ಕೊಂಡಿದ್ದೀರೋ ಅದಕ್ಕೆಲ್ಲ ಅದೇ ಮೂಲ ಕಾರಣವಾಗಿರುತ್ತೆ. ಅಂದರೆ ನಮಗೆ ಏನೂ ತಿಳಿಯದೆ ನಮಗೆ ಅದು ಫಲಿತಾಂಶ ಬರಬೇಕು, ಅವತ್ತು ನಾವು ಮನುಷ್ಯ ಅಂತ ಒಪ್ಕೋಬೇಕು ಅಲ್ಲಮ್ಮ. ಬಯಸದೇ ಬಂದ ಭಾಗ್ಯದಲ್ಲಿ ನಾವು ಬದುಕಬೇಕು, ಯಾರೋ ಹೇಳೋದಕ್ಕೆ ಬದುಕಬಾರ್ದು. ಇದು ಒಂದು ಕೆಟ್ಟ ಅಭ್ಯಾಸ ಹೋಗಬೇಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಓಕೆ ಗುರುಜಿ, ಇನ್ನು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಅರ್ಥಗರ್ಭಿತ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಗುತಿ ಹಾಗೂ ಋತುಮತಿಗೆ ಇರುವಂತಹ ಸಂಬಂಧಗಳು ಏನು, ಜೊತೆಗೆ ಶ್ರಾದ್ದ ಆಗಿರ್ಬೋದು, ಹಾಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿರುವಂತಹ ಮೌಲ್ಯ ಏನು ಅನ್ನೋದರ ಕುರಿತು ಗುರುಜಿ ಬಹಳ ಅರ್ಥಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಇನ್ನು ಈ ಕುರಿತಂತೆ ನಿಮಗೆ ಯಾವುದೇ ರೀತಿಯ ಸಂದೇಹ ಇದ್ದಲ್ಲಿ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಬಹುದು, ಗುರೂಜಿಯ ಜೊತೆಗೆ ಮಾತನಾಡಬಹುದು. ಅಲ್ಲಿವರೆಗೂ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 9019494937.